ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತು ಕೂಡ ಒಂದು ಫುಲ್ ಲಾಂಗ್ ವಿಡಿಯೋ ಹಾಕ್ತಾ ಇದ್ದೇನೆ. ನಿಮಗೆಲ್ಲ ಇಷ್ಟ ಅಂತ ಹೇಳ್ತಾ ಇದ್ದೀರಾ. ನನ್ನ ಲಾಂಗ್ ವೀಡಿಯೋಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ. ಸೊ ತುಂಬ ಥ್ಯಾಂಕ್ಸ್ ಇಷ್ಟೊಂದು ಪ್ರೀತಿ ತೋರಿಸೋದಕ್ಕೆ. ನನಗೆ ಸ್ವಲ್ಪ ಟೈಮ್ ಸಿಗ್ತಾ ಇರಲಿಲ್ಲ, ಹಾಗಾಗಿ ನಾನು ಎಡಿಟ್ ಮಾಡಿರಲಿಲ್ಲ. 1 ವೀಕ್ ಬ್ಯಾಕ್ ಶೂಟ್ ಮಾಡಿರುವಂತಹ ವಿಡಿಯೋ ಇದು. ಅದನ್ನೇ ನಾನು ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್. ನಿಮಗೆ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗ್ತಿದೆ ಆದರೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಏನಾದರೂ ಒಂದು ಕಾಮೆಂಟನ್ನು ಹಾಕಿ ನಂತರ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ನನ್ನ ರೆಗ್ಯುಲರ್ ವ್ಯೂವರ್ಸ್ ಇದ್ದೀರಾ, ಯಾರೆಲ್ಲ ನನ್ನ ವಿಡಿಯೋಗೆ ಯಾವಾಗಲೂ ಕಾಮೆಂಟ್ ಮಾಡ್ತೀರಾ, ನೀವು ಯಾವಾಗಲೂ ನನ್ನ ಮನಸ್ಸಲ್ಲಿದ್ದೀರಾ. ನನಗೆ ಎಲ್ಲರ ಹೆಸರು ತೆಗೆದು ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ನೀವು ಕಾಮೆಂಟ್ ಹಾಕುವಾಗ ಕೆಲವ್ರದ್ದು ಹೆಸರೇ ಬರ್ತದೆ, ಕೆಲವ್ರದ್ದು ID ಮಾತ್ರ ಬರ್ತದೆ. ನಾನು ಎಲ್ರಿಗೂ ಆದಷ್ಟು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನನ್ನ ರೆಗ್ಯುಲರ್ ವ್ಯೂವರ್ಸಿಗೆಲ್ಲ ನಾನು ಹಾಯ್ ಹೇಳ್ತಾ ಇದ್ದೇನೆ. ಇಲ್ಲಿ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೇನೆ. ಇದು ಕೂಡ ತುಂಬ ಲಾಂಗ್ ವಿಡಿಯೋ. ಹೋಪ್ ನಿಮಗೆ ಬೋರ್ ಆಗೋದಿಲ್ಲ ಅಂತ ಹೇಳಿ ಅಂದ್ಕೊಳ್ತೇನೆ. ಡೈಲಿ ಏನು ಶೂಟ್ ಮಾಡಿ ತೋರಿಸುವಂಥದ್ದಲ್ವ, ಹೊರಗೆಲ್ಲ ಹೋಗಲಿಕ್ಕಿದ್ರೆ ಏನಾದರೂ ಹೊರಗೆ ಹೋಗುವಂಥದ್ದು, ಬೇರೆ ಏನಾದರೂ ತೋರಿಸ್ಬೋದು. ಬಟ್ ನಾವು ಮನೆಯಲ್ಲೇ ಇರುವಂಥದ್ದು, ದಿನ ಮಾಡಿದ್ದೇ ಕೆಲಸ ಮಾಡುವಂಥದ್ದು. ನನಗೆ ಕೂಡ ಕೆಲವೊಮ್ಮೆ ಅನ್ನಿಸ್ತದೆ ಎಂತ ತೋರಿಸೋದಂತ ಹೇಳಿ, ಬಟ್ ಇದನ್ನೇ ಇಷ್ಟಪಡುವವರು ಕೆಲವರು ಇದ್ದಾರೆ. ಹಾಗಾಗಿ ಇದನ್ನೇ ನಾನು ಇದ್ದ ಹಾಗೆ ತೋರಿಸ್ತಾ ಇದ್ದೇನೆ. ಇದು ಮಾರ್ನಿಂಗಿಂದ ಸ್ಟಾರ್ಟ್ ಆಗಿರುವಂತಹ ಒಂದು ರೂಟೀನ್. ಬೆಳಿಗ್ಗೆ ನಾನು ಚಹಾ ಮಾಡಲಿಕ್ಕೆ ಇಟ್ಟಿದ್ದೇನೆ, ಹಾಗೂ ಚಿಕನನ್ನು ತೆಗೆದು ನೀರಲ್ಲಿ ಹಾಕಿದ್ದೇನೆ. ನೆಕ್ಸ್ಟ್ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಚಪಾತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಸ್ಕೂಲಿಗೆ ಶಿವನಿಗೆ ರಜೆ ಇರುವಂತಹ ದಿನ, ಹಾಗಾಗಿ ಏನು ಹರಿಬರಿ ಇಲ್ಲ, ಟಿಫಿನ್ ಪ್ರಿಪೇರ್ ಮಾಡಬೇಕು ಆ ರೀತಿಯ ಒಂದು ಕೆಲಸ ಏನೂ ಇಲ್ಲ. ಹಾಗಾಗಿ ನಾನು ಬೆಳಿಗ್ಗಿನ ನನ್ನ ಬ್ರೇಕ್ಫಾಸ್ಟಿನ ಕೆಲಸ ಏನಿದೆ, ಹಾಗೂ ಈಗ ಕರೆಂಟಿದು ಸ್ವಲ್ಪ ಉಪದ್ರ ಇರೋದ್ರಿಂದ, ಮಳೆ ಎಲ್ಲ ಇರೋದ್ರಿಂದ ಕರೆಂಟಿದು ಉಪದ್ರ ತುಂಬ ಉಂಟು. ಹಾಗಾಗಿ ಬೆಳಿಗ್ಗೆ ಈಗ ಕರೆಂಟ್ ಉಂಟು. ಈಗನೇ ನಾನು ಇವತ್ತು ಚಿಕನನ್ನು ಪ್ರಿಪೇರ್ ಮಾಡ್ತೇನಲ್ವ, ಸೊ ಅದಕ್ಕೆ ಬೇಕಾಗಿರುವಂತಹ ಮಸಾಲವನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಾನು ಕೆಲವೊಬ್ಬರು ನನ್ನ ಹೊಸ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿಲ್ಲ, ನನಗೆ ಮನೆಯಲ್ಲಿ ಹೆಲ್ಪಿಗೆ ಅಂತ ಹೇಳಿ ನನ್ನ ಅತ್ತೆ ಇದ್ದಾರೆ. ಅವರು ಇಲ್ಲದಿರುವಂತಹ ದಿನ ಇದು. ಇದ್ದಾಗ ಇರುವಂಥ ವೀಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ, ಬಟ್ ಅವರ ಒಂದು ಕೈಗೆ ಒಂದು ಚಿಕ್ಕ ಸರ್ಜರಿ ಆಗಲಿಕ್ಕಿತ್ತು. ಒಂದು ಟ್ರಿಗರ್ಡ್ ಫಿಂಗರ್ ಅಂತ ಹೇಳ್ತಾರಲ್ಲ, ಸೊ ಅದರದ್ದೊಂದು ಸರ್ಜರಿ ಆಗಲಿಕ್ಕಿತ್ತು. ಹಾಗಾಗಿ ಅವರು ಹೋಗಿದ್ದಾರೆ. ಆ ಟೈಮಲ್ಲಿ ಆಗಿರೋದ್ರಿಂದ ನಾನಿಲ್ಲಿ ಅಡುಗೆ ಮಾಡ್ತಾ ಇದ್ದೇನೆ. ಇಲ್ಲಾಂದರೆ ನನ್ನ ಅತ್ತೆನೇ ಅಡುಗೆ ಎಲ್ಲ ಮಾಡ್ತಾರೆ. ನಾನಿವತ್ತು ಚಿಕನ್ಗೆ ಅಂತ ಹೇಳಿ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೇನೆ. ಇದು ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ ರೆಸಿಪಿ. ಯಾರಿಗಾದರೂ ಬೇಕಾದರೆ ಮಂಗಳೂರು ಸ್ಟೈಲ್ ಇದು ಚಿಕನ್ ಕರಿ ರೆಸಿಪಿ. ಒಮ್ಮೆ ಮ್ಯಾಂಗ್ಳೂರು ಚಿಕನ್ ಕರಿ ರೆಸಿಪಿ ಅಂತ ಹಾಕಿ ನನ್ನ ಚಾನಲಲ್ಲಿ ನೋಡಿದರೆ ನಿಮಗೆ ಸಿಗ್ತದೆ. ವಿಡಿಯೋ ಲಾಂಗ್ ಆಗ್ತದೆ ಅಂತ ಹೇಳಿ ನಾನಿಲ್ಲಿ ಡೀಟೇಲಾಗಿ ತೋರಿಸ್ತಾ ಇಲ್ಲ. ಈಗ ಮಸಾಲೆ ಎಲ್ಲ ರೆಡಿ ಮಾಡಿದ್ದೇನೆ, ಅದನ್ನು ತಣ್ಣಗಾಗಲಿಕ್ಕೆ ಅಂತ ಹೇಳಿ ಫ್ಯಾನ್ ಹಾಕಿಟ್ಟಿದ್ದೇನೆ. ಫ್ಯಾನ್ ಹಾಕಿಟ್ಟರೆ ಬೇಗನೆ ತಣ್ಣಗಾದರೆ ಬೇಗನೆ ಗ್ರೈಂಡ್ ಮಾಡ್ಕೊಳ್ಬೋದಲ್ಲ. ಹಾಗಾಗಿ ಇದು ನಾನು ಈರುಳ್ಳಿಯನ್ನು ಹಾಕಿ ಮಾಡ್ತಾರಲ್ವ, ಸೊ ಆ ಒಂದು ರೆಸಿಪಿ. ಹಾಗಾಗಿ ಗ್ರೈಂಡ್ ಆಗಲಿಕ್ಕೆ ಕೂಡ ತುಂಬ ಟೈಮ್. ಈ ಒಂದು ವಿಡಿಯೋದಲ್ಲಿ ನಾನು ವಾಯ್ಸಸ್ಸನ್ನೆಲ್ಲ ಮ್ಯೂಟ್ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕೆಂದರೆ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ನಾಯ್ಸ್ ಇರ್ತದೆ, ಏನೆಲ್ಲ ಆಗ್ತಾ ಇರ್ತದೆ ಅಂತ ಹೇಳಿ ನಾನು ಯಾವತ್ತೂ ತೋರಿಸಿರಲಿಲ್ಲ. ಯಾಕೆಂದರೆ ಹಾಕಿದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನಿಸ್ತದೆ ಅಂತ ಹೇಳಿ. ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ವಾಯ್ಸನ್ನು ಮ್ಯೂಟ್ ಮಾಡಲಿಲ್ಲ. ಯಾವ ರೀತಿಯಲ್ಲೆಲ್ಲ ನಡೀತದೆ, ಎಷ್ಟು ಸೌಂಡ್ ಇರ್ತದೆ ಏನಂತ ಹೇಳಿ ಗೊತ್ತಾಗಲಿ ಅಂತ ಹೇಳಿನೇ. ನಮ್ಮ ಈ ಒಂದು ಗ್ರೈಂಡರಲ್ಲಿ ಡೈರೆಕ್ಟಾಗಿ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಮೆಣಸು ಇಂಥದ್ದೆಲ್ಲ ಸಿಕ್ಕಾಕಿಕೊಳ್ತದೆ ಕಲ್ಲಿಗೆ. ಹಾಗಾಗಿ ಒಮ್ಮೆ ಗ್ರೈಂಡ್ ಮಾಡಿದ ನಂತರನೇ ಹಾಕಬೇಕು. ಸೊ ಹಾಗಾಗಿ ನಾನಿಲ್ಲಿ ಗ್ರೈಂಡನ್ನು ಮಾಡಿ ಈ ಒಂದು ಖಾರವನ್ನು ಹಾಕಿಕೊಟ್ಟಿದ್ದೇನೆ. ಅದರಷ್ಟಕ್ಕೆ ಅದು ಕಡಿತಾ ಇರುವಾಗ ನನಗೆ ಚಪಾತಿ ಎಲ್ಲ ಮಾಡಿ ರೆಡಿ ಮಾಡ್ಕೊಳ್ಬೋದಲ್ವ. ಸೊ ಇದು ಬೆಳಿಗ್ಗೆನೇ ಆಗ್ತಿರುವಂತಹ ಕೆಲಸ. ಒಂದು 7-7:30 ಆಗ್ತಾ ಉಂಟಷ್ಟೇ. ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ವಿಡಿಯೋ ಹಾಕಬೇಕು, ಎಡಿಟ್ ಮಾಡಬೇಕು ಅಂತ ಹೇಳಿ. ಕೆಲವರು ಕಾಮೆಂಟ್ ಕೂಡ ಹಾಕ್ತಾಯಿದ್ರು ಲಾಂಗ್ ವಿಡಿಯೋ ಹಾಕಿ ಅಂತ ಹೇಳಿ. ಬಟ್ ಟೈಮೇ ಸಿಗ್ತಾ ಇಲ್ಲ ಈಗ, ಯಾಕೆಂದರೆ ಚಿಕ್ಕ ಮಗುವಿಗೆ ತಿನ್ನಿಸ್ಲಿಕ್ಕೆ ಇರೋದ್ರಿಂದ. ಅವನಂದರೆ ಈಗ ಅವನಿಗೆ ಮತ್ತೆ ಕೇಳ್ತೀರ ನೀವು ಕಾಮೆಂಟಲ್ಲಿ, ಈಗನೇ ಹೇಳಿಬಿಡ್ತೇನೆ. ನನ್ನ ಚಿಕ್ಕ ಮಗುವಿಗೆ 8 ತಿಂಗಳು ಕಂಪ್ಲೀಟ್ ಆಗಿದೆ. 16th ಎಲ್ಲ ಮಂತಿದ್ದು 16th ಬಂದರೆ ಅವನಿಗೆ ತಿಂಗಳು ತುಂಬುವಂಥದ್ದು. ಸೊ ಜುಲೈ 16th ಅವನಿಗೆ 8 ಮಂತ್ಸ್ ಕಂಪ್ಲೀಟ್ ಆಗಿದೆ. ಇನ್ನು ಆಗಸ್ಟ್ 16th ಬಂದರೆ ಅವನಿಗೆ 9 ಮಂತ್ಸ್ ಕಂಪ್ಲೀಟ್ ಆಗ್ತದೆ. ಸೊ ಅವನಿಗೇ ತುಂಬ ಟೈಮ್ ಕೊಡಬೇಕು, ಯಾಕೆಂದರೆ ಅವನು 4 ಕಾಲಲ್ಲಿ ಮುಂದೆ ಹೋಗ್ತಾನೆ, ಮತ್ತು ಎಲ್ಲಿ ಬೇಕೋ ಅಲ್ಲಿ ಹಿಡಿದು ನಿಂತ್ಕೊಳ್ತಾನೆ. ಅಂದರೆ ಅವನಿಗೆ ಬೆಡ್ ಸಿಕ್ಕಿದರೆ ಬೆಡ್, ಅಥವಾ ಬಟ್ಟೆ ಸಿಕ್ಕಿದರೆ ಬಟ್ಟೆ, ಎಲ್ಲಿ ಅಂತ ಇಲ್ಲ, ನಿಂತ್ಕೊಳ್ಳುವಂಥದ್ದು ಬೀಳುವಂಥದ್ದು ಇದೇ ಕೆಲಸ ಅವನಿಗೆ. ಹಾಗಾಗಿ ಹಿಂದೆ ಒಬ್ಬರು ಬೇಕೇ ಬೇಕು, ಮತ್ತು ಎಂತ ಸಿಕ್ಕಿದ್ರೂ ಸಹ ಬಾಯಿಗೆ ಹಾಕ್ತಾನೆ.
ಹಾಗಾಗಿ ಒಬ್ಬರು ಅವನ ಹಿಂದೆನೇ ಇರಬೇಕು. ಅವನು ಮಲಗಿದಾಗ ಮಾತ್ರ ಅಥವಾ ಅವನನ್ನು ಯಾರಾದ್ರು ನೋಡ್ತಾ ಇದ್ದಾರೆ ಆದರೆ ಮಾತ್ರ ಬೇರೆ ಕೆಲಸಗಳಾಗುವಂಥದ್ದು. ಮೊಬೈಲೆಲ್ಲ ಹಿಡಿದು ಎಡಿಟ್ ಮಾಡಲಿಕ್ಕೆಲ್ಲ ಅವನು ಬಿಡೋದಿಲ್ಲ. ಎಲ್ಲಿಯಾದರೂ ಅವನು ಬೇರೆ ಏನಾದರೂ ಒತ್ತಿ ಡಿಲೀಟ್ ಮಾಡಿದರೆ ನಂದೆಲ್ಲ ವೀಡಿಯೋ ಹೋಗ್ತದೆ. ಹಾಗಾಗಿ ನಾನು ಅವನು ಜೊತೆಗಿರುವಾಗ ಮೊಬೈಲ್ ನೋಡೋದು ಇಲ್ಲ, ಎಡಿಟ್ ಮಾಡೋದು ಇಲ್ಲ. ಯಾಕೆಂದರೆ ಅವರಿಗೆ ಸಹ ಅನ್ನಿಸ್ತದೆ ಅಲ್ವಾ ನಾವು ಯಾವಾಗಲೂ ಮೊಬೈಲಲ್ಲೇ ಇರ್ತೇವೆ ಅಂತ ಹೇಳಿ. ಹಾಗಾಗಿ ನಾನು ಹೆಚ್ಚಾಗಿ ಅವನ ಜೊತೆ ಆದಷ್ಟು ಟೈಮನ್ನು ಸ್ಪೆಂಡ್ ಮಾಡ್ತೇನೆ. ಅವನು ಮಲಗಿದ ಟೈಮ್ನಲ್ಲಿ ನನಗೆ ಫ್ರೀ ಟೈಮ್ ಸಿಕ್ಕಿದರೆ ಮಾಡುವಂಥದ್ದು. ಅತ್ತೆ ಇದ್ದಿದ್ದರೆ ನನಗೆ ಸ್ವಲ್ಪ ಫ್ರೀ ಟೈಮ್ ಸಿಗ್ತಾಯಿತ್ತು. ಬಟ್ ಈಗ ಅವರು ಇಲ್ಲದೇ ಇರೋದ್ರಿಂದ ನನಗೆ ಫುಲ್ ಬ್ಯುಸಿಯಾಗೇ ಇರ್ತೇನೆ ನಾನು ಮನೆಯಲ್ಲಿ. ಮತ್ತು ಕೆಲಸ ಕೂಡ ನಡೀತಾ ಇದೆ ತೋಟದಲ್ಲಿ ಎಲ್ಲ. ಹಾಗಾಗಿ ಫುಲ್ ಬ್ಯುಸಿಯಾಗಿ ಹೋಗಿದ್ದೇನೆ. ಚಪಾತಿ ರೆಡಿ ಆಗಿದೆ. ಚಪಾತಿ ನಮ್ಮ ಸಿಯೋನ್ಗೆ ಅಂತೂ ತುಂಬ ಇಷ್ಟ. ಅವನಿಗೆ ಟಿಫಿನಿಗೆ ಕೊಟ್ಟರು ಮತ್ತು ಸಂಜೆ ಮನೆಗೆ ಬಂದ ನಂತರ ಕೊಟ್ಟರು ಸಹ ತಿಂತಾನೆ. ಯಾಕೆಂದರೆ ಅಷ್ಟು ಇಷ್ಟ ಅವನಿಗೆ ಚಪಾತಿ ಅಂತ ಹೇಳಿದರೆ. ಚಿಕ್ಕ ಇರುವಾಗಿಂದನೂ ಹಾಗೆಯೇ ಅವನಿಗೆ ಚಪಾತಿ ಇಷ್ಟ. ನನಗೆ ಸಹ ಹಾಗೆಯೇ ಚಪಾತಿ ಅಂದರೆ ತುಂಬ ಇಷ್ಟ. ಎಷ್ಟು ಸಲ ಬೇಕಾದರೂ ಎಷ್ಟು ಹೊತ್ತು ಕೊಟ್ಟರೆ ಸಹ ತಿಂತೇವೆ. ಹಾಗಾಗಿ ಚಪಾತಿ ಹೆಚ್ಚಾಗಿ ಮಾಡ್ತೇನೆ ನಾನು. ಯಾಕೆಂದರೆ ಅವನಿಗೆ ಬೇರೆ ಬ್ರೇಕ್ಫಾಸ್ಟ್ ಅವನು ಅಷ್ಟೊಂದು ಇಂಟ್ರೆಸ್ಟಲ್ಲಿ ತಿನ್ನೋದಿಲ್ಲ. ಸ್ವಲ್ಪ ಅವನಿಗೆ ತಿನ್ನಿಸಲಿಕ್ಕೆ ಸಹ ಕಷ್ಟ ಆಗ್ತದೆ. ಈ ರೊಟ್ಟಿ ಎಲ್ಲ ಮಾಡಿದರೆ ಅವನಿಗೆ ಹಚ್ಚಿ ತಿನ್ನಲಿಕ್ಕೆ ಸಹ ಸ್ವಲ್ಪ ಕಷ್ಟ. ಹಾಗಾಗಿ ಹೆಚ್ಚಾಗಿ ಈ ರೀತಿ ಅವನಿಗೆ ಇಷ್ಟ ಆಗುವಂತಹ ಫುಡ್ಡನ್ನೇ ಮಾಡಿಕೊಡುವಂಥದ್ದು. ಇಲ್ಲಿ ನೋಡಿ ಬೆಳಿಗ್ಗೆನೇ ಎದ್ದು ಬಂದಿದ್ದಾನೆ. ಕೆಳಗೆ ಬಿಟ್ಟರೆ ಈಗ ಒಮ್ಮೆ ಗುಡಿಸದೇ ಇದ್ದರೆ ಎಲ್ಲ ಎತ್ತಿ ಬಾಯಿಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಹಸ್ಬೆಂಡ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ನಾನು ಹಸ್ಬೆಂಡ್ ಹತ್ರ ಹೇಳಿದೆ ಸ್ವಲ್ಪ ಹೊತ್ತು ಇಟ್ಕೊಂಡು ಕೂತ್ಕೊಳ್ಳಿ, ನಾನೊಮ್ಮೆ ಕ್ಲೀನ್ ಮಾಡ್ತೇನೆ, ಅದರ ನಂತರ ಇವನನ್ನು ಕೆಳಗೆ ಬಿಡುವ ಅಂತ ಹೇಳಿ. ತಾಯಂದ್ರಿಗೆ ಒಂದು ಮೆಸೇಜನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಮಗು ಚಿಕ್ಕ ಮಗು ಅಂದರೆ ನೀವು ಹಾಸ್ಪಿಟಲಿಂದ ಮನೆಗೆ ಕರ್ಕೊಂಡು ಬರುವಾಗ ಈ ಎಣ್ಣೆ ಮಸಾಜ್ ಎಲ್ಲ ಮಾಡುವಾಗ ಅಥವಾ ಮಾಲಿಷ್ ಮಾಡುವಾಗ ಮಗುವಿನ ಬ್ರೆಸ್ಟ್ ಪಾರ್ಟ್ ಏನಿದೆ ಅಂದರೆ ಎದೆ ಪಾರ್ಟ್ ಏನಿದೆ, ಬಾಯ್ ಬೇಬಿ ಆಗಿರ್ಬೋದು ಗರ್ಲ್ ಬೇಬಿ ಆಗಿರ್ಬೋದು, ಅವರ ಒಂದು ಬ್ರೆಸ್ಟಿಂದ 1 ಅಥವಾ 2 ಡ್ರಾಪಷ್ಟು ಮಿಲ್ಕ್ ಬರುವಂಥದ್ದು, ಸ್ವಲ್ಪ ಉಬ್ಬಿದ ಹಾಗೆ ಇರುವಂಥದ್ದು, ಅದರಲ್ಲಿ ಮಿಲ್ಕ್ ಇರುವಂಥದ್ದು ನಿಮಗೆ ಕಾಣಲಿಕ್ಕೆ ಸಿಗ್ಬೋದು. ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಾದಿದೆ ಅದನ್ನು ಪ್ರೆಸ್ ಮಾಡಿ ಅದನ್ನು ಸ್ಕ್ವೀಸ್ ಮಾಡಿ ಆ ಮಿಲ್ಕನ್ನು ಹೊರಗೆ ತೆಗಿತಾರೆ. ಬಟ್ ಇನ್ನು ಮುಂದೆ ನಿಮಗೆ ಫಸ್ಟ್ ಡೆಲಿವರಿಯಲ್ಲಿ ಆ ರೀತಿಯಲ್ಲಿ ಮಾಡಿದ್ದಾರೆ ಆದರೆ ಅದನ್ನು ಇನ್ನೂ ಏನು ಮಾಡಲಿಕ್ಕಾಗೋದಿಲ್ಲ. ಬಟ್ ಇನ್ನೂ ನೀವು ನಿಮ್ಮ ಕೈಯಲ್ಲಿ ಈಗ ನೆಕ್ಸ್ಟ್ ಡೆಲಿವರಿ ಆಗಲಿಕ್ಕಿದೆ ಆದರೆ ಅಥವಾ ನಿಮ್ಮ ಕೈಯಲ್ಲಿ ಮಗು ಇದೆ ಆದರೆ ಆ ರೀತಿಯಲ್ಲಿ ಮಾಡಲಿಕ್ಕೆ ಬಿಡಬೇಡಿ. ಅದರ ಅಗತ್ಯ ಇಲ್ಲ. ಆ ರೀತಿ ಮಾಡೋದು ಮಗುವಿಗೆ ಸ್ವಲ್ಪ ರಿಸ್ಕಿ. ಯಾಕೆಂತ ಹೇಳಿದರೆ ಅದರಿಂದ ಇನ್ಫೆಕ್ಷನ್ಸ್ ಡೆವಲಪ್ ಆಗ್ಬೋದು ಅಥವಾ ಮಗುವಿಗೆ ಅನ್ಕಂಫರ್ಟೇಬಲ್ ಆಗಿ ಫೀಲ್ ಆಗ್ಬೋದು. ಮಗುವಿಗೆ ನೋವಾಗ್ತದೆ ಆ ರೀತಿಯಲ್ಲಿ ಮಾಡೋದ್ರಿಂದ ಮತ್ತು ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ಸು ತುಂಬ ಇರ್ತದೆ. ಹಾಗಾಗಿ ಆ ರೀತಿ ಮಾಡಲಿಕ್ಕೆ ಬಿಡಬೇಡಿ. ಆ ಒಂದು ಮಿಲ್ಕ್ ಯಾಕೆ ಬರ್ತದೆ ಅಂತ ಹೇಳ್ತೇನೆ ನಾನು. ಮಿಲ್ಕ್ ತಾಯಿಯ ಮೈಯಲ್ಲಿರುವಂತಹ ಹಾರ್ಮೋನ್ಸ್ ಏನಿದೆ ಅಂದರೆ ತಾಯಿಯ ಬಾಡಿಯಲ್ಲಿರುವಂಥ ಹಾರ್ಮೋನ್ಸನ್ನೇ ಮಗು ಕೂಡ ಶೇರ್ ಮಾಡಿ ಹೊರಗೆ ಬರುವಂಥದ್ದಲ್ವ. ಸೊ ತಾಯಿಯ ಹಾರ್ಮೋನ್ಸಿಗೆ ಏನು ಗೊತ್ತಿರ್ತದೆ, ಬ್ರೆಸ್ಟ್ ಮಿಲ್ಕ್ ಬೇಕು ಮಗುವಿಗೆ, ಬ್ರೆಸ್ಟ್ ಮಿಲ್ಕನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಆ ಒಂದು ಹಾರ್ಮೋನ್ಸಿಗೆ ಗೊತ್ತಿರುವಂಥದ್ದು. ಸೇಮ್ ಹಾರ್ಮೋನ್ ಮಗುವಿನ ಬಾಡಿಯಲ್ಲಿ ಕೂಡ ಪ್ರೆಸೆಂಟ್ ಆಗಿರುವಾಗ ಕೆಲವೊಂದು ದಿನಗಳ ತನಕ ಅದು ಕೂಡ ಅದೇ ರೀತಿಯಲ್ಲಿ ಥಿಂಕ್ ಮಾಡಿ ಬ್ರೆಸ್ಟ್ ಮಿಲ್ಕನ್ನು ಸ್ವಲ್ಪ 1-2 ಡ್ರಾಪಷ್ಟು ಕ್ವಾಂಟಿಟಿಯನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ತದೆ. ಸ್ವಲ್ಪ ದಿನದ ನಂತರ ಅದು ಮಗುವಿನ ಬಾಡಿಯಲ್ಲಿ ಅಡ್ಜಸ್ಟ್ ಆಗ್ತದೆ. ಸೊ ಅದು ತನ್ನಷ್ಟಕ್ಕೆ ಹೋಗ್ತದೆ. ಅದನ್ನು ಏನು ಮುಟ್ಟಬೇಕು ಅಥವಾ ಸ್ಕ್ವೀಸ್ ಮಾಡಬೇಕು ತೆಗಿಬೇಕು ಅಂತ ಎಲ್ಲ ಏನು ಸಹ ಇಲ್ಲ. ಅದನ್ನೆಲ್ಲ ಸ್ಕ್ವೀಸ್ ಮಾಡಿ ತೆಗಿಲಿಕ್ಕೆ ಹೋಗಬೇಡಿ. ಮಗುವಿನಷ್ಟಕ್ಕೆ ಬಿಡಿ. ಅದು ಅದಕ್ಕೆ ನೋವಾಗ್ತದೆ. ಮತ್ತು ಅದಲ್ಲದೆ ಆ ಪ್ರೆಸ್ ಮಾಡಿರುವಂತಹ ಮಕ್ಕಳ ಒಂದು ಬ್ರೆಸ್ಟ್ ಪಾರ್ಟ್ ಏನಿದೆ ಅದರಲ್ಲಿ ಸ್ವಲ್ಪ ಒಂದು ಡಿಂಪಲ್ ಎಲ್ಲ ಬಂದ ಹಾಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಆ ರೀತಿಯಲ್ಲಿ ಇನ್ನೂ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಯಾರಾದರೂ ತಾಯಿ ಆಗೋರಿದ್ದಾರೆ ಆದರೆ ಅಥವಾ ರೀಸೆಂಟಾಗಿ ಡೆಲಿವರಿ ಆಗಿದ್ದಾರೆ ಆದರೆ ಅವ್ರ ಜೊತೆ ಕೂಡ ಶೇರ್ ಮಾಡಿ, ಅವರಿಗೆ ಕೂಡ ಹೆಲ್ಪ್ ಆಗ್ತದೆ. ಆ ರೀತಿಯಲ್ಲಿರುವಂತಹ ಒಂದು ಕಂಡೀಷನ್ ಅದು ಎಲ್ಲ ಮಕ್ಕಳಿಗೆ ಇರುತ್ತಿಲ್ಲ, ಕೆಲವು ಮಕ್ಕಳಿಗೆ ಇರ್ತದೆ. ಬಟ್ ಅದು ತುಂಬಾ ನಾರ್ಮಲ್, ತನ್ನಷ್ಟಕ್ಕೆ ಗುಣ ಆಗುವಂಥದ್ದು. ಅದೆಲ್ಲ ಅದಕ್ಕೆಲ್ಲ ಏನು ಮಾಡಬೇಕಂತ ಇಲ್ಲ. ಚಿಕನ್ಗೆ ನಾನಿಲ್ಲಿ ಪೊಟೆಟೋನ ಕೂಡ ಹಾಕಿ ಕೊಡ್ತಾ ಇದ್ದೇನೆ. ಪೊಟೆಟೊ ಮತ್ತು ಚಿಕನನ್ನು ಸ್ವಲ್ಪ ಒಗ್ಗರಣೆ ಜೊತೆಗೆ ಅರ್ಧ ಬೇಯಿಸಿದ ನಂತರ ನಾನಿಲ್ಲಿ ಗ್ರೈಂಡ್ ಮಾಡಿದ ಖಾರವನ್ನು ಹಾಕಿ ಕೊಡ್ತಾ ಇದ್ದೇನೆ. ಚೆನ್ನಾಗಿ ಕುದಿ ಬರಬೇಕು. ಇನ್ನು ಚಿಕನ್ ಅರ್ಧ ಬೆಂದಿದೆ, ಇನ್ನರ್ಧ ಈ ಒಂದು ಮಸಾಲೆಯಲ್ಲೇ ಬೇಯಬೇಕು. ಅಷ್ಟಾಗುವಾಗ ನೋಡಿ ಇಲ್ಲಿ ಇಬ್ಬರು ಮಕ್ಕಳು ಕೂಡ ನನ್ನ ಹಿಂದೆನೇ ಇದ್ದಾರೆ. ಇಬ್ಬರಿಗೂ ಸಹ ನಾನಿಲ್ಲಿ ಇರುವಲ್ಲಿ ಆಗಬೇಕು. ಚಿಕ್ಕ ಮಗು ಇಂಥ ಸಿಗ್ತದೆ ಬಾಯಿಗೆ ಹಾಕ್ಲಿಕ್ಕೆ ಅಂತ ಹೇಳಿ ಕಾಯ್ತಾ ಇರುವಂಥದ್ದು. ನೋಡಿ ನನ್ನ ಹಿಂದೆನೇ ಹೆಚ್ಚಾಗಿ ಅವನು ಅದೇ ರೀತಿಯಲ್ಲಿ ಮಾಡುವಂಥದ್ದು. ನಾನು ಎಲ್ಲಿ ಕಾಣಲಿಲ್ಲ ಆದರೆ ಹೋಗಿ ಬಾತ್ರೂಮಲ್ಲಿ ಬಾಗಿಲನ್ನು ನಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಯಾಕಂದರೆ ಎಲ್ಲಿ ಇಲ್ಲಾದರೆ ಅಲ್ಲಿ ಇರ್ತೇನೆ ಅಂತ ಹೇಳಿ ಅವನಿಗೆ ಗೊತ್ತು. ಮಕ್ಕಳು ಈಗಿನ ಮಕ್ಕಳಂತೂ ತುಂಬ ಸ್ಮಾರ್ಟ್ ಇದ್ದಾರೆ ಮತ್ತು ಹುಷಾರಿದ್ದಾರೆ. ಅವರಿಗೆ ಎಲ್ಲಿ ಹುಡುಕ್ಬೇಕಂತ ಸಹ ಗೊತ್ತಿರ್ತದೆ. ಮತ್ತು ನನ್ನ ಚಿಕ್ಕ ಮಗನಿಗೆ ಈಗ ಈ ಒಂದು ಸ್ಲ್ಯಾಪ್ ಏನಿದೆ ಅಲ್ವಾ ಗ್ಯಾಸೆಲ್ಲ ಇಟ್ಟಿರುವಲ್ಲಿ, ಸೊ ಅಲ್ಲಿ ನಿಂತರೆ ಈಗ ಆ ಗ್ಯಾಸಿನ ನಾಪ್ ತನಕ ಅವನಿಗೆ ಸಿಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ನಾನು ಅವನು ಮಲಗಿದ್ರೆ ಮಾತ್ರ ಆಚೆ ಈಚೆ ಹೋಗುವಂಥದ್ದು, ಎಲ್ಲಿ ಹೋಗೋದಿಲ್ಲ. ಯಾಕೆಂದರೆ ಸೌಂಡ್ ಇಲ್ಲದ ಹಾಗೆ ಒಂದೇ ನಿಮಿಷದಲ್ಲಿ ಅವನು
ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫಾಸ್ಟಾಗಿ ಬಂದುಬಿಡ್ತಾನೆ, ಮತ್ತು ಎಂತ ಮುಟ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ. ಹಾಗಾಗಿ ತುಂಬಾ ಕೇರ್ಫುಲ್ಲಾಗಿರುವಂಥದ್ದು. ಸಿಯೋನ್ಗೆ ಚಿಕನ್ ಕರಿಯಲ್ಲಿ ಚಪಾತಿ ತಿನ್ನಲಿಕ್ಕೆ ಇಷ್ಟ ಅಂತ ಹೇಳಿ ನಾನು ಬೆಳಿಗ್ಗೆನೇ ಸ್ವಲ್ಪ ಬೇಗನೆ ಪ್ರಿಪೇರ್ ಮಾಡಿದ್ದು. ಹಸ್ಬೆಂಡ್ ಹತ್ರ ಕೂಡ ಹೇಳಿದೆ ಅವನಿಗೆ ಆಮೇಲೆ ತಿನ್ನಿಸ್ತೇನೆ ನಾನು ಚಿಕನ್ ಕರಿಯಲ್ಲಿ ಅಂತ ಹೇಳಿ. ಬಟ್ ಅವನು ಚಿಕನ್ ಕರಿ ಬೇಡ ಅಂತ ಹೇಳಿದ. ಅದೇ ಒಂದು ನ್ಯಾಚುರಲ್ ಚಾಕ್ಲೇಟ್ ಸ್ಪ್ರೆಡ್ ಇದ್ದಾರೆ, ಸೊ ಅದರಲ್ಲಿ ತಿಂತೇನೆ ಅಂತ ಹೇಳಿ. ಹಾಗಾಗಿ ನೀನು ಕುಕ್ಕು ಅಂತ ಹೇಳಿ, ನನಗೆ ಪೊಟೆಟೊ ತುಂಬ ಇಷ್ಟ. ಸೊ ಚಿಕನ್ ಕರಿಯಲ್ಲಿರುವ ಪೊಟೆಟೋನ ತಗೊಂಡು ನಾನು ಚಪಾತಿಯನ್ನು ನನಗೆ ಅಂತ ಹೇಳಿ ತಗೊಂಡಿದ್ದೇನೆ. ಹಸ್ಬೆಂಡ್ ಕೈಯಲ್ಲಿ ಅವನಿದ್ದಾನೆ, ನನ್ನ ಕೈಯಲ್ಲಿ ಈ ಮಗು ಇದ್ದಾನೆ. ಈಗ ಸಿಯೋನ್ ಎತ್ತಲಿಕ್ಕೆಲ್ಲ ಬಿಡೋದಿಲ್ಲ. ನನಗೆ ಈಗಲೇ ಒಂಥರ ಬೇಜಾರಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕೆಂದರೆ ಸ್ಕೂಲಿಂದೆಲ್ಲ ಬಂದಾಗ ನಾವು ಅವನನ್ನು ಎತ್ತಿದ್ರೆ ಅವನು ಹೇಳ್ತಾನೆ ನನಗೆ ಎತ್ತಬೇಡಿ ಅಂತ ಹೇಳಿ. ಮಕ್ಕಳು ಹಾಗೆಯೇ ದೊಡ್ಡವರು ಆಗ್ತಾ ಇರುವ ಹಾಗೆಯೇ ನಮಗೆ ಚಿಕ್ಕವರು ಅಂತ ಹೇಳಿ ಅನಿಸುವಂಥದ್ದು. ಬಟ್ ಅವರಿಗೆ ಅವರ ಒಂದು ಥಿಂಕಿಂಗ್ ಬೇರೆಯೇ ಆಗ್ತಾ ಉಂಟು. ನಾನು ಸಿಯೋನಲ್ಲಿ ತುಂಬ ಅಬ್ಸರ್ವ್ ಮಾಡಿದ್ದೇನೆ, ಅವನು ಸ್ವಲ್ಪ ಚೇಂಜ್ ಆಗ್ತಾ ಇದ್ದಾನೆ ಅಂತ ಹೇಳಿ ನನಗೆ ಅನ್ನಿಸ್ತದೆ. ಸಿಯೋನ್ ಇನ್ನೂ ಕೂಡ ಬ್ರೇಕ್ಫಾಸ್ಟ್ ತಿಂತಾನೆ ಇದ್ದಾನೆ. ನಾನು ಅವನನ್ನು ಅಲ್ಲಿ ಬಿಟ್ಟು ಮಗುವನ್ನು ಕೂಡ ಅಲ್ಲಿಯೇ ಬಿಟ್ಟು ಬಂದಿದ್ದೇನೆ. ಈಗ ಹಸ್ಬೆಂಡ್ ಕೂಡ ಫ್ಯಾಕ್ಟ್ರಿಗೆಲ್ಲ ಹೋಗಿ ಆಗಿದೆ. ನಾನು ಹೊರಗಿನ ಒಲೆಗೆ ಬೆಂಕಿ ಮಾಡುವ ಅಂತ ಹೇಳಿ ಬಂದಿದ್ದೇನೆ. ಈಗ ಮಳೆ ಬರ್ತಾ ಇರೋದ್ರಿಂದ ಸೌದೆ ಮೊದಲೇ ತಂದು ಇಲ್ಲಿ ಸ್ಟಾಕ್ ಮಾಡಬೇಕು, ಇಲ್ಲಾದರೆ ಸ್ವಲ್ಪ ಎಲ್ಲ ಚಂಡಿ ಆದ ಹಾಗೆ, ಅಂದರೆ ಒದ್ದೆ ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಲ್ಲಿ ಮಳೆ ನೀರು ಬಿದ್ದು ಒದ್ದೆ ಆದರೆ ಹೊತ್ತಲಿಕ್ಕೇನೆ ಕೇಳೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಅಂದರೆ ಒಂದು 2 ದಿನಕ್ಕೆ 3 ದಿನಕ್ಕೆ ಆಗುವಷ್ಟು ಈ ರೀತಿಯಲ್ಲಿ ತಂದು ಸ್ಟಾಕ್ ಮಾಡಿ ಒಲೆಗೆ ಬೆಂಕಿಯೆಲ್ಲ ಮಾಡಿ ಅನ್ನ ಎಲ್ಲ ಆದ ನಂತರ ಒಲೆ ಹತ್ತಿರನೇ ಒಂದು 4-5 ಸೌದೆ ಪೀಸನ್ನು ಇಟ್ಟು ಹೋಗುವಂಥದ್ದು. ಅದು ಸ್ವಲ್ಪ ಬಿಸಿಯಾಗೇ ಇರ್ತದೆ ಅಲ್ವಾ ನೈಟೆಲ್ಲ. ಒಲೆಯಲ್ಲಿ ಬೂದಿ ಮತ್ತು ಕೆಂಡ ಸ್ವಲ್ಪ ಜೀವ ಇರೋದ್ರಿಂದ ಬಿಸಿಯಾಗಿಯೇ ಇರ್ತದೆ. ನೆಕ್ಸ್ಟ್ ಡೇಗೆ ಸ್ವಲ್ಪ ಬೆಂಕಿ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿ ಆ ರೀತಿಯಲ್ಲಿ ಮಾಡುವಂಥದ್ದು. ಅದೊಂದು ಒಳ್ಳೆ ಟ್ರಿಕ್. ಯಾಕೆಂದರೆ ತುಂಬ ಹೊತ್ತಾದರೆ ಜೊತೆಗೆ ಒದ್ದಾಡೋದಕ್ಕಿಂತ ಈ ರೀತಿಯಲ್ಲಿ ಮಾಡುವಾಗ 4-5 ಸೌದೆ ಒಲೆ ಹತ್ತಿರ ಇಟ್ಟು ಹೋಗುವಂಥದ್ದಷ್ಟೇ. ಮೊದಲೆಲ್ಲ ಅದೇ ರೀತಿಯಲ್ಲಿ ಅಲ್ವಾ ಮಾಡ್ತಾ ಇದ್ದಂಥದ್ದು. ಈಗ ನಮಗೆ ಅಲ್ಲಿ ಹೊರಗೆ ಇರೋದ್ರಿಂದ ಸೌದೆ ಸ್ವಲ್ಪ ಕಷ್ಟ ಆಗ್ತದೆ ತರಲಿಕ್ಕೆ. ಇಲ್ಲಿ ತಂದಿಟ್ಟರೆ ಮತ್ತು ಹೆಚ್ಚು ತಂದಿಟ್ಟರೆ ಸಹ ಏನಾದರೂ ಬಂದು ಕೂತ್ಕೊಂಡ್ರೆ ಅಂತ ಹೆದರಿಕೆ ಆಗ್ತದೆ ನನಗೆ, ಈ ಹಾವೆಲ್ಲ ಬಂದರೆ ಅಂತ ಹೇಳಿ. ಇತ್ತೀಚೆಗೆ ಗಾಳಿ ತುಂಬ ಉಂಟು, ಮಳೆ ಬೀಳುವಾಗ ಗಾಳಿ ಸಹ ಉಂಟು. ಹಾಗಾಗಿ ನಿನ್ನೆ ಒಲೆಯಲ್ಲಿದ್ದಂತಹ ಬೂದಿ ಎಲ್ಲ ಇಡೀ ಕಿಚನಿಗೆ ಆಗಿದೆ. ಎಲ್ಲ ಕಡೆ ನೋಡಿದೆ, ಎಲ್ಲಿ ನೋಡಿದರೆ ಸಹ ಬೂದಿನೇ ಉಂಟು. ಇಲ್ಲಿ ನೋಡಿ ಸಿಯೋನ್ ಓಡಿ ಬಂದಿದ್ದಾನೆ, ಮಗು ಸಹ ಕೂಗ್ತಾ ಇದ್ದಾನೆ. ಇವನು ಯಾಕೆ ಕೂಗುದಂತ ಹೇಳಿ ಸಹ ನಾನು ತೋರಿಸ್ತೇನೆ. Or raining outside, please wait till the weather clears. If the problem persists, please power off your Tata Play box and check that all wires to your box are firmly connected, and then power on your box. ನನ್ನ ಇಬ್ಬರು ಮಕ್ಕಳಿಗೆ ಸಹ, ಅಂದರೆ ಸಿಯೋನ್ ಕೂಡ ಇವನಷ್ಟು ಚಿಕ್ಕವನ್ನೆಲ್ಲ ಇರುವಾಗ ಉಂಟಲ್ಲ, ಈ ರೀತಿಯಲ್ಲಿ ಟಿ ವಿಯಲ್ಲಿ ಅವರು ಮೋಡ ಬರೋದಂತ ಹೇಳುವಂಥದ್ದು. ನಮ್ಮ ಕೊಂಕಣಿಯಲ್ಲಿ ಮೋಡ ಇಲ್ಲೋ ಅಂತ ಹೇಳುವಂಥದ್ದು. ಅವನು ಮೋಡ ಬಂತು ಅಂತ ಹೇಳಿ. ಸೊ ಅವನಿಗೆ ಈಗಲಾದರೂ ಸಹ, ಅವನಿಗೆ 4 ವರ್ಷ ಆಯಿತು, 4 ವರ್ಷ 2 ತಿಂಗಳು, ಆದರೆ ಈಗಲೂ ಸಹ ಅವನಿಗೆ ಅದನ್ನು ನೋಡಿದರೆ ಹೆದರಿಕೆ. ನಮ್ಮ ಚಿಕ್ಕ ಮಗುವಿಗೆ ಅವನು ಕೂಗ್ತಾನೆ ಅಂತ ಹೇಳಿ ಇವನು ಕೂಗುವಂಥದ್ದು ಅಥವಾ ಇವನಿಗೆ ಸಹ ಅದೇ ರೀತಿಯಲ್ಲಿ ಹೆದರಿಕೆ ಆಗ್ತದೆ ಅಂತ ಹೇಳಿ ಗೊತ್ತಿಲ್ಲ. ಬಟ್ ಇಬ್ಬರು ಸಹ ಕಪ್ಪಾಗಿ ಮೋಡ ಬಂದ ಕೂಡಲೇ ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜೋರಾಗಿ. ನಾವೇ ಹೋಗಿ ಟಿ ವಿಯನ್ನು ಆಫ್ ಮಾಡಬೇಕು, ಇಲ್ಲಾಂದರೆ ಜೋರಾಗಿ ಬೊಬ್ಬೆ ಹಾಕ್ತಾನೆ ಇರ್ತಾರೆ. ಯಾರಾದರೂ ಒಬ್ಬರು ಆ ಟೈಮ್ನಲ್ಲಿ ಇರಲೇಬೇಕು, ತುಂಬ ಹೆದರಿ ಬಿಡ್ತಾರೆ. ಟಿ ವಿ ಮಳೆ ಬರುವಾಗ ಅದೇ ರೀತಿಯಲ್ಲಿ ಅಲ್ವಾ, ಮೋಡ ಬರ್ತದೆ, ಯಾವಾಗ ಬರ್ತದೆ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಇಬ್ಬರು ಕೂಗ್ತಾ ಇದ್ದದ್ರಿಂದ ಇಬ್ಬರನ್ನು ಸಹ ಇಲ್ಲಿಗೆ ಕರ್ಕೊಂಡು ಬಂದಿದ್ದೇನೆ. ಚಿಕ್ಕ ಮಗುವನ್ನು ಇಲ್ಲಿ ಸ್ವಲ್ಪ ಹೊತ್ತು ಕೆಳಗೆ ಇಡು ಅಂತ ಹೇಳಿ, ನನಗೆ ಸ್ವಲ್ಪ ಕೆಲಸ ಆಗೋ ತನಕ. ಬಟ್ ಅವನು ಕೂತ್ಕೊಳ್ಳೋದಿಲ್ಲ, ಒಂದು ಅದೇ ಪ್ರಾಬ್ಲಮ್. ಸ್ವಲ್ಪ ಬೂದಿ ಮತ್ತು ಕಸ ಇದ್ದದನ್ನೆಲ್ಲ ನಾನು ಗುಡಿಸಿ ತಗೊಂಡಿದ್ದೇನೆ. ನೋಡಿ ಅವನೀಗ ಸೌದೆ ತೆಗಿಲಿಕ್ಕೆ ಅಂತೇಳಿ ಹೋಗ್ತಾ ಇದ್ದಾನೆ. ಸೌದೆ ಎಲ್ಲ ಉಂಟಲ್ಲ, ಅವನನ್ನು ಕೆಳಗೆ ಬಿಡುವ ಹಾಗೇ ಇಲ್ಲ. ಸ್ವಲ್ಪ ಒಂದು ಫ್ಯೂ ಸೆಕೆಂಡ್ಸ್ ಅಷ್ಟೇ, ಮಿನಿಟ್ಸ್ ತನಕೆಲ್ಲ ಬಿಡಲಿಕ್ಕೆ ಅವನು ನಿಲ್ಲೋದೇ ಇಲ್ಲ. ಜೋರು ಮಳೆ ಬರ್ತಾ ಉಂಟು. ನಮಗೆ ಸೌಂಡಲ್ಲೇ ನಿಮಗೆ ಗೊತ್ತಾಗ್ಬೋದು. ಮದುವೆಯ ನಂತರದ ಜೀವನ, ಇದರ ಬಗ್ಗೆ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಏನಿದೆ ಅದರ ಬಗ್ಗೆ ಒಂದು ಶೇರ್ ಮಾಡಲಿಕ್ಕಿದ್ದೇನೆ. ಇದಕ್ಕೆ ನೀವು ರಿಲೇಟ್ ಮಾಡ್ತೀರಾ ಆದರೆ ನಿಮಗೂ ಕೂಡ ಹೀಗೇನು ಅನ್ನಿಸ್ತದೆ ಆದರೆ, ಅಥವಾ ಈ ಒಂದು ವಿಷಯದಲ್ಲಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ನನ್ನ ಜೊತೆ ಶೇರ್ ಮಾಡಿ. ಈಗ ಮದುವೆ ಆಗಿ ಬರುವಾಗ ಒಂದು ಹೆಣ್ಣು ಆ ಒಂದು ಗಂಡನ ಮುಖ ನೋಡಿ, ಗಂಡನ ಮನಸ್ಸು ನೋಡಿ ಅವರನ್ನು ಮದುವೆಯಾಗಿ ಬರುವಂಥದ್ದಲ್ವ. ಸೊ ಕೆಲವು ಕಡೆ ಏನಾಗ್ತದೆ ಅಂತ ಹೇಳಿದರೆ, ಮದುವೆಯಾಗಿ ಏನೋ ಕರ್ಕೊಂಡು ಬರ್ತಾರೆ, ಅದಾದ ನಂತರ ಮನೆಯಲ್ಲಿ ವಯಸ್ಸಾಗಿರುವಂಥ ತಂದೆ ತಾಯಿ ಇದ್ದರೆ, ಬೆಡ್ ರಿಡನ್ ಎಲ್ಲ ಇರ್ತಾರೆ ಕೆಲವರಿಗೆ ಎದ್ದು ಎಲ್ಲಿ ಸಹ ಹೋಗಲಿಕ್ಕೆ ಆಗೋದಿಲ್ಲ.
ನಡೀಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ಡ್ ಆದ ಹಾಗೆ ಇರ್ತಾರೆ. ಕೆಲವರಿಗೆ ಅಲ್ಝೈಮರ್ಸ್ ಎಲ್ಲ ಇರ್ತದೆ, ಮರೆತು ಹೋಗುವಂಥ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ. ಅಂಥ ಒಂದು ಮನೆಗೆ ಮದುವೆಯಾಗಿ ಬಂದ ನಂತರ ಈ ಹಸ್ಬೆಂಡ್ಸ್ ಆಗಿರ್ಬೋದು ಅಥವಾ ಹಸ್ಬೆಂಡಿನ ಫ್ಯಾಮಿಲಿಯವರಾಗಿರ್ಬೋದು ಅಥವಾ ಎಲ್ಲರೂ ಈ ಸೊಸೈಟಿ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಆ ಹೆಣ್ಣು ಮಗು ಏನು ಬಂದಿರ್ತಾರೆ, ಆ ಒಂದು ಮದುವೆಯಾಗಿ ಬಂದಂಥ ಹೆಂಡತಿ ಅತ್ತೆ ಮಾವನ ಸೇವೆ ಮಾಡಬೇಕು, ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಚೆನ್ನಾಗಿ ನೋಡ್ಕೊಳ್ಳೋದೇ ಇದ್ದರೆ ಹಿಂದೆಯಿಂದ ಮಾತಾಡುವಂಥದ್ದು, ಚೆನ್ನಾಗಿ ನೋಡಲಿಲ್ಲ ಅಂತ ಹೇಳಿ. ಅದೇ ಅತ್ತೆ ಮಾವ ಕೆಲವೊಮ್ಮೆ ಹುಷಾರಿದ್ದಾರೆ ಆದರೆ ಅಥವಾ ಚೆನ್ನಾಗಿ ಇದ್ದಾರೆ ಆದರೆ ಆ ಟೈಮ್ನಲ್ಲಿ ಆ ಹೆಣ್ಣುಮಗಳನ್ನು ಅವರು ಸರಿ ಇರುವಂಥ ಅವರ ಏಜಲ್ಲಿ ಒಳ್ಳೆಯದಾಗಿ ನೋಡೋದಿಲ್ಲ. ಹೇಳುವಂಥದ್ದು ಮಾತ್ರ ನಮ್ಮ ಮಗಳ ರೀತಿಯಲ್ಲಿ ನೋಡ್ತೇವೆ ಅಂತ ಹೇಳಿ, ಆದರೆ ಮನೆಗೆ ಬಂದ ನಂತರ ಅವರು ನೋಡುವಂಥದ್ದು ಸೊಸೆ ರೀತಿಯಲ್ಲೇ, ಕೆಲವೊಮ್ಮೆ ಸೊಸೆಗಿಂತ ಕೀಳಾಗಿ ನೋಡುವಂಥದ್ದು ಸಹ ಉಂಟು. ಆ ರೀತಿಯ ಒಂದು ಸಿಚುವೇಷನನ್ನು ಫೇಸ್ ಮಾಡಿ ಕೆಲವು ವರ್ಷಗಳ ನಂತರ ಅವರು ಬೆಡ್ ರಿಡನ್ ಆದರೂ, ಅವರಿಗೇನಾದರೂ ಹುಷಾರಿಲ್ಲ ಆದರೆ ಸೊಸೆ ಅವರನ್ನು ಸ್ವಂತ ಮಗಳ ಹಾಗೆ ನೋಡ್ಕೊಳ್ಬೇಕು, ಸ್ವಂತ ತಂದೆ ತಾಯಿಯನ್ನು ಟ್ರೀಟ್ ಮಾಡಿದ ಹಾಗೆ ನೋಡ್ಕೊಳ್ಬೇಕು ಅಂತ ಈ ಸೊಸೈಟಿಯವರು ಅಥವಾ ಹಸ್ಬೆಂಡ್ನ ಮನೆ ಕಡೆಯವರು ಬಯಸುವುದು ಎಷ್ಟು ಸರಿ ಅಲ್ವಾ? ಆ ಹೆಣ್ಣು ಮಗು ಮದುವೆಯಾಗಿ ಬಂದ ನಂತರ ಕಷ್ಟನೇ ಅನುಭವಿಸಿ ದುಃಖನೇ ಅವರಿಂದ ಪಡ್ಕೊಂಡು ಯಾವುದೇ ಒಂದು ರೆಸ್ಪೆಕ್ಟ್ ಇಲ್ಲ, ಒಂದು ಮನುಷ್ಯತ್ವ ಇಲ್ಲದ ರೀತಿಯಲ್ಲಿ ಅವರನ್ನು ಟ್ರೀಟ್ ಮಾಡಿ ಕೊನೆಗಾಲದಲ್ಲಿ ಕೈಕಾಲಾಡದ ಟೈಮ್ನಲ್ಲಿ ನೋಡಬೇಕು, ನಮ್ಮ ಸೇವೆ ಮಾಡಬೇಕು, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ಚೆನ್ನಾಗಿ ನೋಡ್ತಾ ಇಲ್ಲ ಅಂತ ಹೇಳಿ, ನೋಡ್ತಾ ಇದ್ದರೂ ಕೂಡ ಕೆಲವೊಮ್ಮೆ ಯಾರಾದರೂ ವಿಸಿಟಿಗೆ ಮನೆಗೆ ಬಂದಾಗ ಅವರ ಹತ್ತಿರ ಈ ಪ್ರಾಯದವರಿಗೆಲ್ಲ ಕೆಲವೊಂದು ಅಭ್ಯಾಸ ಇರ್ತದಲ್ವ, ಈ ಕಂಪ್ಲೇಂಟ್ ಹೇಳುವಂಥದ್ದು. ಸೊ ಆ ರೀತಿಯಲ್ಲಿ ಹೇಳುವವರು ಕೂಡ ಇದ್ದಾರೆ. ನಾನೇ ಒಂದು ಕಡೆ ಹೋದಲ್ಲಿ ಅತ್ತೆ ಬೆಡ್ ರಿಡನ್ ಇದ್ದು ಸೊಸೆಯ ಬಗ್ಗೆ ಅಷ್ಟು ಚೆಂದ ನೋಡಿ ಸಹ ಕಂಪ್ಲೇಂಟ್ ಹೇಳುವವರಿದ್ದಾರೆ. ಸೊ ಆ ರೀತಿಯಲ್ಲೆಲ್ಲ ಮಾಡುವಾಗ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಏನಂತ ಹೇಳಿದರೆ, ಆ ಒಂದು ಹೆಣ್ಣು ಮಗು ಮದುವೆಯಾಗಿ ಮನೆಗೆ ಬರುವಾಗ ಮದುವೆಯಾಗಿ ಬರುವಂಥದ್ದು ಗಂಡನನ್ನು ಮಾತ್ರ, ಅತ್ತೆ ಮಾವನನ್ನಲ್ಲ. ಸೊ ನೀವು ಗಂಡಂದಿರು ಯಾರೆಲ್ಲ ಇದ್ದೀರಾ, ನೀವು ನಿಮ್ಮ ಹೆಂಡತಿಯಿಂದ ಎಕ್ಸ್ಪೆಕ್ಟ್ ಮಾಡಲಿಕ್ಕೇ ಹೋಗಬಾರ್ದು. ಯಾಕೆಂತ ಹೇಳಿದರೆ ಅವರಿಗೆ ಮನಸ್ಸಿದೆ ಆದರೆ ಅವರ ಒಂದು ಚಾಯ್ಸ್ ಆಗಿರಬೇಕು, ಅವರ ಒಂದು ಡಿಸಿಷನ್ ಆಗಿರಬೇಕು ನೋಡ್ಕೊಳ್ಳುವಂಥದ್ದು. ನೀವು ಅವರನ್ನು ಫೋರ್ಸ್ ಮಾಡಿ ನೋಡುವಂತ ಹೇಳುವ ಹಾಗೆ ಇಲ್ಲ. ಯಾಕೆಂದರೆ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಸಾಕಿ ಬೆಳೆಸಿದ್ದು ನಿಮ್ಮನ್ನು, ಸೊಸೆಯನ್ನಲ್ಲ. ಸೊಸೆಯನ್ನು ಅವರು ಯಾವುದೇ ರೀತಿಯಲ್ಲಿ ಕಷ್ಟಪಡಲಿಲ್ಲ, ಸಾಕಲಿಲ್ಲ, ಬೆಳೆಸಲಿಲ್ಲ, ಬುದ್ಧಿ ಕೊಡಲಿಲ್ಲ. ಹಾಗಾಗಿ ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಅದು ನೋಡ್ಕೊಳ್ಳುವಂಥದ್ದು. ನಿಮ್ಮ ಜೊತೆ ಸೇರಿ ಹೆಂಡತಿ ನೋಡ್ತಾರೆ ಆದರೆ, ಹೆಂಡತಿಗೆ ನೋಡಲಿಕ್ಕೆ ಮನಸ್ಸಿದೆ ಆದರೆ ಅದು ಅವರ ಚಾಯ್ಸ್ ಅಷ್ಟೇ. ಅದಲ್ಲದೆ ನೀವು ಫೋರ್ಸ್ ಮಾಡಿ ಒಬ್ಬರ ಮೇಲೆ ನೀವು ಜವಾಬ್ದಾರಿಯನ್ನು ಹೇರಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಅದು ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ನೋಡುವಂಥದ್ದು. 99% ನಿಮ್ಮ ರೆಸ್ಪಾನ್ಸಿಬಿಲಿಟಿ, 1% ಅವರಿಗೆ ಮನಸ್ಸಿದೆ ಆದರೆ ನೋಡುವಂಥದ್ದು. ಹೆಚ್ಚಾಗಿ ಎಲ್ಲರೂ ಕೂಡ ನೋಡ್ತಾರೆ, ನೋಡೋದೇ ಏನಿಲ್ಲ. ಅವರಿಗೆ ಹೆಲ್ತ್ ಒಳ್ಳೆದಿರೋ ಟೈಮ್ನಲ್ಲಿ ಅವರು ಸೊಸೆಯಂದ್ರಿಗೆ ರೆಸ್ಪೆಕ್ಟ್ ಕೊಡಲಿಕ್ಕೆ ಹೋಗೋದಿಲ್ಲ. ಬಟ್ ಹೆಲ್ತ್ ಎಲ್ಲ ಹಾಳಾಗಿ ಬೆಡ್ ರಿಟರ್ನ್ ಆದ ಕೂಡಲೇ ಸೊಸೆಯಂದಿರೇ ಬೇಕು. ಯಾಕೆಂದರೆ ಮಗಳು ಕೂಡ ಬಂದು ನೋಡಲಿಕ್ಕೆ ಹೋಗೋದಿಲ್ಲ. ಕೆಲವರು ನಾದಿನಿಯಂದಿರು ಕೂಡ ಇರ್ತಾರೆ, ಮನೆಯಲ್ಲಿ ಏನಾಗ್ತಿದೆ ಅಂತ ಕೇಳಿ ಅತ್ತೆ ಮಾವನ ತಲೆ ಹಾಳು ಮಾಡುವಂಥವ್ರು. ಸೊ ಅಂಥವರು ಕೂಡ ಇರ್ತಾರೆ. ಅವರು ಕೂಡ ಯೋಚನೆ ಮಾಡಬೇಕು. ಅವರು ಸ್ವಂತಾಗಿ ಅವರ ಅತ್ತೆ ಮಾವನ ಜೊತೆ ಇಲ್ಲದಿದ್ದರೂ ಪರವಾಗಿಲ್ಲ, ಯಾರಿದ್ದಾರೆ ಅವರೊಟ್ಟಿಗೆ ಅವರ ಅಪ್ಪ ಅಮ್ಮ ಚೆನ್ನಾಗಿದ್ದರೆ ಮಾತ್ರ ಅಲ್ವಾ ಕೊನೆ ಕಾಲದಲ್ಲಿ ಅವರನ್ನು ನೋಡುವಂಥದ್ದು. ಸೊ ಅದನ್ನು ನೋಡಿ ಅವರಿಗೆ ಬುದ್ಧಿ ಹೇಳುವಂಥವರು ಬೆರಳೆಣಿಕೆಯವರು ಮಾತ್ರ ಸಿಗುವಂಥದ್ದು. ಹೆಚ್ಚಾಗಿ ಬೇಡದನ್ನು ಹೇಳಿಕೊಡುವಂಥವರೇ ಸಿಗುವಂಥದ್ದು. ಸೊ ಹಾಗಾಗಿ ಹೇಳುವಂಥದ್ದು, ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಹೋದರೆ ಮಾತ್ರ ಆಗ್ತದೆ, ಇಲ್ಲಾದರೆ ಜೀವನ ತೆಗಿಲಿಕ್ಕೆ ತುಂಬಾ ಕಷ್ಟ. ಹಾಗಾಗಿ ಯಾವುದೇ ಗಂಡಸರು ಕೂಡ ನಿಮ್ಮ ಹೆಂಡತಿ ನೋಡ್ತಾರೆ ಅಂತ ಹೇಳಿ ಅವರನ್ನು ಮದುವೆಯಾಗಿ ಕರ್ಕೊಂಡು ಬರುವಂಥದ್ದು ಅಥವಾ ನಿಮ್ಮ ಹೆಂಡತಿ ಚಾಕರಿ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಳ್ಳುವಂಥದ್ದು ಬಿಟ್ಟು ಬಿಡಿ. ಅದೊಂದು ಎಕ್ಸ್ಪೆಕ್ಟೇಷನ್ ನಿಮಗೆ ಬೇಡ. ಯಾಕೆಂದರೆ ನಿಮ್ಮ ಅಪ್ಪ ಅಮ್ಮ ಏನಿದ್ರು ಕೂಡ ನಿಮ್ಮ ಅಪ್ಪ ಅಮ್ಮನೇ, ಅವರಿಗೆ ಅವರು ಅತ್ತೆ ಮಾವನೇ. ಹಾಗಾಗಿ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಟೋಟಲ್ ಆಗಿ. ಇದು ನನ್ನ ಒಂದು ಅನಿಸಿಕೆ. ಈ ಒಂದು ಕೆಲವೊಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತೇನಲ್ಲ, ನೀವು ಅದರ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರಾ. ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು ಅಂತ ಕೂಡ ಹೇಳಿ. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಮಗೆ ಈ ಪ್ರಾಯದವ್ರನ್ನ ತಗೊಂಡೋಗಿ ಓಲ್ಡ್ ಏಜ್ ಹೋಮಿಗೆ ಹಾಕಿದರು, ತಂದೆ ತಾಯಿಯನ್ನು ಓಲ್ಡ್ ಏಜ್ ಹೋಮಿಗೆ ಹಾಕಿದರು, ಅದು ಮಾಡಿದರು ಇದು ಮಾಡಿದರು ಅಂತ ಹೇಳಿ ಇತ್ತೀಚಿನ ಯೂತನ್ನು ಆ ರೀತಿಯಲ್ಲಿ ಪ್ರೆಸೆಂಟ್ ಮಾಡುವಂತಹ ವೀಡಿಯೋಸು, ಮೋಟಿವೇಶ್ನಲ್ ವೀಡಿಯೋಸು ಅಂಥದ್ದು ಹೆಚ್ಚಾಗಿ ಬರ್ತದೆ. ಬಟ್ ಮನೆಯೊಳಗೆ ಅತ್ತೆ ಸೊಸೆಗೆ ಯಾವ ರೀತಿಯಲ್ಲಿ ಆಗ್ತಾಯಿದೆ, ಮತ್ತು ಮಾವ ಸೊಸೆ ಯಾವ ರೀತಿಯಲ್ಲಿದ್ದಾರೆ, ಅತ್ತೆ ಸೊಸೆಗೆ ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ, ಅತ್ತೆ ಮಾವ ಇಬ್ಬರು ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ, ಗಂಡ ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ, ಇದರ ಬಗ್ಗೆ ಕೆಲವು ವೀಡಿಯೋಸ್ ಮಾತ್ರ ಸಿಗುವಂಥದ್ದು. ಯಾಕೆಂದರೆ ಹೆಚ್ಚಾಗಿ ಎಲ್ಲರೂ ಅಂದ್ಕೊಳ್ಳುವಂಥದ್ದು ಸೊಸೆ ಜೋರು, ಸೊಸೆ ಆ ರೀತಿಯಲ್ಲಿ ಟ್ರೀಟ್ ಮಾಡಿದರು, ಸೊಸೆ ಬಂದು ಮಗನ ತಲೆಯನ್ನು ಅಂದರೆ ಬ್ರೈನ್ ವಾಶ್ ಮಾಡಿದರು, ಆ ರೀತಿಯಲ್ಲಿರುವಂಥ ವೀಡಿಯೋಸೇ ಹೆಚ್ಚಾಗಿ ತೋರಿಸುವಂಥದ್ದು. ಆಗ್ತದೆ ಕೂಡ, ಅಂಥದ್ದು ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಈ ರೀತಿ ಕೂಡ ಆಗ್ತದೆ. ಯಾವಾಗಲೂ ಒಂದು ನಾಣ್ಯಕ್ಕೆ ಎರಡು ಫೇಸ್ ಇರ್ತದೆ ಅಲ್ವಾ. ಸೊ ಹಾಗಾಗಿ ಒಂದು ಕಡೆ ಆ ರೀತಿಯಲ್ಲಿ ಆದರೆ ಇನ್ನೊಂದು ಕಡೆ ಈ ರೀತಿಯಲ್ಲಿ ಕೂಡ ಇರ್ತದೆ. ಸೊ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು.
ಮತ್ತು ನೋಡುವಂಥದ್ದು, ಕೇರ್ ಮಾಡುವಂಥದ್ದು ಸೊಸೆಯಾದು ದೊಡ್ಡ ಗುಣ, ಹಾಗೂ ಸೊಸೆಯ ಒಂದು ಒಳ್ಳೆಯ ಮನಸ್ಸಾಗಿರಬೇಕು. ಅದು ಬಿಟ್ಟು ಫೋರ್ಸ್ಫುಲ್ಲಿ ನೋಡಿಸುವಂಥದ್ದಲ್ಲ. ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ ಕೆಲಸಕ್ಕೆ ಇರುವವರಿಗೆ ಚಹಾನ ಮಾಡಿ ಕೊಡ್ತಾ ಇದ್ದೇನೆ ಫ್ಲಾಸ್ಕಲ್ಲಿ. ನನ್ನ ಮಗು ಇದು ಊಟ ಅಂದರೆ ಬೆಳಿಗ್ಗೆ ಅವನಿಗೆ ಬ್ರೇಕ್ಫಾಸ್ಟ್ ತಿನ್ನಿಸಿದೆ ಅಲ್ಲ, ಸೊ ಅದಾದ ನಂತರ ಸ್ನಾನ ಆಗಿ ಈಗ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಆಗಿ ಕರ್ಕೊಂಡು ಬಂದಿದ್ದೇನೆ. ಅವನಿಗೆ ಮಳೆ ನೋಡೋದಂದರೆ ತುಂಬ ಇಷ್ಟ. ಮಳೆ ಇಲ್ಲಿ ಬೀಳ್ತದೆ ಅಲ್ವಾ, ಬಕೆಟಿಗೆ ನೀರು ಬೀಳುವಂಥದ್ದು, ಚಟಪಟ ನೀರು ಬೀಳುವಾಗ ತುಂಬ ಖುಷಿ ಆಗ್ತದೆ. ಸೊ ಅವನು ಫುಲ್ ಕಾನ್ಸಂಟ್ರೇಷನಲ್ಲಿ ಅಲ್ಲೇ ನೋಡುವಂಥದ್ದು. ಈಗ ನಾನು ಅವನನ್ನು ಇಲ್ಲಿ ಹಿಂದೆ ಕರ್ಕೊಂಡು ಬಂದಿದ್ದೇನೆ, ಏಕೆಂದರೆ ಮಾವ ಚಹಾ ಕೊಡಲಿಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಸೊ ಈ ಒಂದು ಕೆಸದ ಎಲೆ ನೋಡಿ, ಎಷ್ಟು ಮಳೆ ಬಿದ್ದರೂ ಕೂಡ ಚಂಡಿ ಆಗೋದಿಲ್ಲ. ದೇವರ ಒಂದು ಕ್ರಿಯೇಷನ್ ನೋಡಿ ಯಾವ ರೀತಿಯಲ್ಲಿದೆ ಅಲ್ವ, ಎಷ್ಟು ಮಳೆ ಬಂದರೂ ಕೂಡ ನೆನೆಯೋದಿಲ್ಲ. ಇದರದ್ದೊಂದು ದಿನ ನನಗೆ ಪಲ್ಯ ಮಾಡಬೇಕು, ಇದರ ದಂಟಿದು ಮಳೆಯಲ್ಲಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಸೊ ಇವರು ನಮ್ಮ ಮನೆಗೆ ಹೆಚ್ಚಾಗಿ ಕೆಲಸಕ್ಕೆ ಬರುವಂಥವರು ಶ್ರೀಧರ್ ಆಚಾರ್ಯ ಅಂತ ಹೇಳಿ ಇಲ್ಲೇ ಇರುವವರು. ಇವರ ಮಗ ನಮ್ಮ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಬರ್ತಾರೆ ಡೈಲಿ. ಇವರದ್ದು ಕೂಡ ನಾನು ಒಂದು ಕ್ಲಿಪ್ಪಿಂಗನ್ನು ತಗೊಂಡೆ. ಇವರಿಗೆ ಹೊಸ ರೈನ್ ಕೋಟ್ ಕೊಡಿಸಿದ್ದಾರೆ ಅಣ್ಣ, ಹಾಗಾಗಿ ಅದನ್ನು ಹಾಕ್ತಾ ಇದ್ದಾರೆ. ಅವರಿಗೆ ಟೊಪ್ಪಿ ಹಾಕಲಿಕ್ಕೆ ಗೊತ್ತಾಗಲಿಲ್ಲ. ಲಾಸ್ಟಿಗೆ ನಾನು ಅವರಿಗೆ ಅದನ್ನು ಟೊಪ್ಪಿಯನ್ನು ಕೂಡ ಹಾಕಿಕೊಟ್ಟೆ. ಇವರೆಲ್ಲ ಪ್ಲಾಸ್ಟಿಕ್ ಹಾಕಿ ಕೆಲಸ ಮಾಡೋದಲ್ಲ, ಹಾಗಾಗಿ ಅವರಿಗೆ ಈ ರೈನ್ ಕೋಟ್ ಎಲ್ಲ ಹಾಕಿ ಅಷ್ಟೊಂದು ಅಭ್ಯಾಸ ಇಲ್ಲ. ಇನ್ನು ಮಗುವಿಗೆ ಒಂದು ರೌಂಡ್ ಫೀಡನ್ನು ಕೊಟ್ಟು ಮಲಗಿಸುವ ಅಂತ ಹೇಳಿ ಕರ್ಕೊಂಡು ಬಂದಿದ್ದೇನೆ. ಅವನಂತೂ ಮಲಗುವ ಮೂಡಲ್ಲಿ ಕಾಣ್ತಾ ಇಲ್ಲ, ಸ್ವಲ್ಪ ಟೈಮ್ ತಗೊಳ್ತಾನೆ ಮಲಗಲಿಕ್ಕೆ. ಸ್ವಲ್ಪ ಫೀಡಿಂಗ್ ತಗೊಂಡು ಸ್ವಲ್ಪ ಆಟ ಆಡಿ, ಈಗ ಕಿಟಕಿ ಓಪನ್ ಇದೆ ಆದರೆ ಹೊರಗೇನೆ ನೋಡುವಂಥದ್ದು. ಅದಕ್ಕೆ ಮೊದಲು ನಾನು ಸ್ವಲ್ಪ ಲಾಕನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಹೇಗಾದರೂ ಮಾಡಿ ಕಿಟಕಿ ಬಂದ್ ಮಾಡುವ ಹಾಗೆ, ಇಲ್ಲಾದರೆ ಆಗಾಗ ಓಪನ್ ಮಾಡ್ತಾನೆ ಮೇಲೆ. ಅದಕ್ಕೆ ಏನಾದರೂ ಬ್ಲಾಕ್ ಮಾಡಿ ಇಡಲಿಲ್ಲ ಆದರೆ ಬೆರಳಲ್ಲಿ ಆದರೂ ಸೈಡಿಗೆ ಹೋದರೆ ಅಂತ ಹೇಳಿ ನನಗೆ ಹೆದರಿಕೆ ಆಗ್ತದೆ. ಸೊ ನನ್ನ ಮೈಕ್ ವೈರ್ ಇತ್ತು, ಸೊ ನೋಡಿ ಅದನ್ನು ನೋಡಿ ಹೇಗೆ ಬಂದಿದ್ದಾನೆ ನೋಡಿ. ಅವನಿಗೆ ಇದ್ರ ಮೇಲೆ ತುಂಬ ಕಣ್ಣು, ತುಂಬ ದಿನದಿಂದ ಅನ್ಕೊಳ್ತಾ ಇದ್ದಾನೆ ಇದನ್ನು ಒಮ್ಮೆ ತೆಗಿಬೇಕು ಅಂತ ಹೇಳಿ. ತಾತಿ ಕರಿಯಂಗೆ ಚಾಚಿ ಬಬ್ಬ. ಮಗು ಮಲಗಿದ್ದಾನೆ. ಅದಾದ ನಂತರ ನಾನಿಲ್ಲಿ ಸಿಯೋನಿಗೆ ಬನಾನಾ ಕೊಡು ಅಂತ ಹೇಳಿ ಬಂದೆ. ಹಸ್ಬೆಂಡ್ ನೆನ್ನೆ ಬನಾನಾ ತಂದಿದ್ರು. ಬನಾನವನ್ನಂತೂ ಈಗ ನೋಡಿನೇ ತಿನ್ನಬೇಕು. ಒಂದು ಬನಾನಾ ತೆಗೆದಿದೆ, ಅದರಲ್ಲಿ ಹುಳ ಇತ್ತು, ಹಾಗಾಗಿ ಈಗ ಒಂದು ಒಳ್ಳೆ ಬನಾನಾ ತಗೊಂಡು ಬಂದಿದ್ದೇನೆ. ಆದರೆ ಅವನು ತಿನ್ನಲೇ ಇಲ್ಲ ನೋಡಿ. ನನಗೆ ಹಸಿವಾಗಿತ್ತು, ಕೊನೆಗೆ ನಾನೇ ತಿಂದೆ. ಹೀಗಿದ್ದರೂ ಈಗ ಸಿಪ್ಪೆಯನ್ನು ತೆಗೆದಾದ ನಂತರ ಇಡ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಹಾಗಾಗಿ ನಾನೇ ತಿಂತಾ ಇದ್ದೇನೆ. ಕ್ಯಾವೆಂಡಿಶ್ ಅಂತ ಹೇಳ್ತಾರೆ ಅಲ್ವಾ, ನಮ್ಮ ಕಡೆ ಅದನ್ನು ಪಚ್ಚಬಾಳೆ ಅಂತ ಹೇಳಿ ಹೇಳ್ತಾರೆ. ನನ್ನ ತಾಯಿ ಮನೆ ಸೈಡೆಲ್ಲ ಪಚ್ಚಬಾಳೆ ಅಂತ ಹೇಳಿ ಹೇಳ್ತಾರೆ. ಸೊ ಅದು ತುಂಬ ಇಷ್ಟ. ನಾವೆಲ್ಲ ಮೊದಲೆಲ್ಲ ದನಕ್ಕೆ ಹುಲ್ಲು ತರಲಿಕ್ಕೆ ಅಂತ ಹೇಳಿ ನಮ್ಮ ನೇಬರ್ದು ತೋಟಕ್ಕೆ ಹೋಗ್ತಾ ಇದ್ವಿ. ಅಂದರೆ ಅಲ್ಲಿ ಯಾರು ಕೂಡ ಹೀಗೆಲ್ಲ ಗೊನೆ ಎಲ್ಲ ತೆಗಿತಾ ಇರಲಿಲ್ಲ, ಅಪರೂಪಕ್ಕೆ ತೆಗೆಯುವಂಥದ್ದು ಮಂಗ ಅಥವಾ ನವಿಲು ಅಂಥದ್ದೇ ತಿಂತಾ ಇದ್ದಂಥದ್ದು. ನಾವು ಹುಲ್ಲೆಲ್ಲ ಕೊಯ್ದ ನಂತರ ಸುಸ್ತಾದರೆ ಬಾಳೆಯಲ್ಲಿ ಎಷ್ಟು ಗೊನೆ ಇರ್ತಿತ್ತು ಇಂಥದ್ದು. ಸೊ ಅದರಲ್ಲಿ ಒಂದು ಹಣ್ಣನ್ನು ತೆಗೆದು ತಿಂತಾ ಇದ್ವಿ ನಾವು. ಆಗಂತೂ ಈಗೆಲ್ಲ ತುಂಬ ಉಂಟಲ್ಲ ತಿನ್ನಲಿಕ್ಕೆ, ಆಗೆಲ್ಲ ಅಷ್ಟೊಂದೇನು ಫ್ರೂಟ್ಸ್ ಎಲ್ಲ ಸಿಗ್ತಾ ಇರಲಿಲ್ಲ. ತಿಂದರೆ ಬಾಳೆಹಣ್ಣೊಂದೇ ಫ್ರೂಟ್ಸ್. ನಾನು ಒಂದು ಆ್ಯಪಲ್ ತಿಂದದ್ದೇ ನಾನು 5th ತುಂಬ ಆಸೆ ಆಗ್ತಾಯಿತ್ತು ಆ್ಯಪಲ್ ತಿನ್ನಬೇಕಂತ ಹೇಳಿ. ಆಗೆಲ್ಲ ಕಾಸ್ಟ್ಲಿ ಅಲ್ಲ, ನಾವೆಲ್ಲ ಚಿಕ್ಕವರಿರುವಾಗ ಯಾರು ಸಹ ಫ್ರೂಟ್ಸ್ ಎಲ್ಲ ತಂದು ಕೊಡ್ತಾ ಇರಲಿಲ್ಲ. ನಾನು ಯಾವಾಗಲೂ ಮಮ್ಮಿ ಹತ್ರ ಹೇಳ್ತಿದ್ದೆ. ಆಗ ಈ ಬಬೂಲ್ ಇದೆಲ್ಲ ಟೂತ್ಪೇಸ್ಟ್ ಇದೆ ಅಡ್ವರ್ಟೈಸ್ ಬರ್ತಾ ಇತ್ತು. ಸೊ ಅದರಲ್ಲಿ ಆ್ಯಪಲ್ ಕಚ್ಚಿ ಸೌಂಡ್ ಮಾಡಿ ತೋರಿಸುವಂಥದ್ದೆಲ್ಲ ಸ್ಟ್ರಾಂಗ್ ಇದೆ ಅಂತ ಹೇಳಿ. ಸೊ ಆ್ಯಪಲ್ ಒಮ್ಮೆ ತಿನ್ನಬೇಕಂತ ತುಂಬ ಆಸೆ. ಒಂದು ದಿನ ನನಗೆ ಜ್ವರ ಎಂಥದ್ದು ಬಂದಿತ್ತು. ಆಗ ಹಾಸ್ಪಿಟಲಿಗೆ ಹೋಗಿ ಬರುವಾಗ ನಾನು ಮಮ್ಮಿ ಹತ್ರ ಕೇಳಿದ್ದೆ ಆ್ಯಪಲ್ ಬೇಕು ಅಂತ ಹೇಳಿ. ಅರ್ಧ kg ಆ್ಯಪಲ್ ತಗೊಂಡಿದ್ರು ಮಮ್ಮಿ. ತಿಂದು ನೋಡಿದಾಗ ನನಗೆ ಇಷ್ಟ ಆಗಲಿಲ್ಲ ಅದು. ಅಂದರೆ ಟಿ ವಿಯಲ್ಲಿ ನೋಡುವಾಗ ಏನೋ ಒಂಥರ ಖುಷಿಯಲ್ಲ, ಹಾಗಾಗಿ ನಾನು ಮೊದಲನೇ ಸಲ ಆ್ಯಪಲ್ ತಿಂದಿದ್ದೆ 5ನೇಲಿರುವಾಗ ಇರಬೇಕು. ನನ್ನ ಮಮ್ಮಿ ಫಸ್ಟ್ ನನಗೆ ಕೊಡಿಸಿದ್ದು. ಅರ್ಧ kg ಆಗ ಅಂದರೆ ಕಾಸ್ಟ್ಲಿ ಅಲ್ವಾ ಆ್ಯಪಲ್ ಎಲ್ಲ, ಆಗ ತಗೊಳ್ತಾನೆ ಇರಲಿಲ್ಲ. ನಾವೆಲ್ಲ ಚಿಕ್ಕದಿರುವಾಗ ಫ್ರೂಟ್ಸ್ ತಿಂದೇ ಇಲ್ಲ, ಯಾಕಂದರೆ ಅದೆಲ್ಲ ಕಾಸ್ಟ್ಲಿ. ಮತ್ತು ನಮ್ಮ ಒಂದು ಬಜೆಟ್ ಲಿಸ್ಟಲ್ಲಿ ಅದೆಲ್ಲ ಇರೋದಿಲ್ಲ, ಏನಿದ್ರು ಮನೆಯ ಸಾಮಾನು ಅಂಥ ಐಟಮ್ಸ್ ಮಾತ್ರ.
ಆ ಒಂದು ಮೆಮೊರಿ ಮಾತ್ರ ನನಗೆ ಚೆನ್ನಾಗಿದೆ. ಫಸ್ಟ್ ಟೈಮ್ ಆ್ಯಪಲ್ ತಿಂದಂಥದ್ದು. ಆ್ಯಪಲ್ ಮನೆಗೆ ತಂದು ಅಂದರೆ ಆಗ ನಡ್ಕೊಂಡು ಬರಲಿಕ್ಕೆ 3-3.5 ಕಿಲೋಮೀಟರ್ ನಡಿಲಿಕ್ಕೆ, ಹುಷಾರಿದ್ದರೂ ಹುಷಾರಿಲ್ಲಾದರೂ ನಡ್ಕೊಂಡೇ ಹೋಗಲಿಕ್ಕೆ, ನಡ್ಕೊಂಡು ಮನೆಗೆ ಬಂದು ಸೇರುವಾಗ ಸುಸ್ತಾಗಿ ಬಂದು ಆ್ಯಪಲನ್ನು ಟಿ ವಿಯಲ್ಲಿ ಹೇಗೆ ಕಚ್ಚಿ ತಿಂತಾರಲ್ಲ, ಸೊ ಅದೇ ರೀತಿಯಲ್ಲಿ ಕಚ್ಚಿ ಸೌಂಡ್ ಮಾಡಿ ತಿಂದು ಒಂದು 2-3 ಬೈಟ್ ತಿನ್ನುವಾಗ ಮತ್ತೆ ಅನ್ನಿಸ್ತಿದೆ ಎಂಥ ಫ್ರೂಟ್ ಇದೆ, ಎಂಥ ಅಷ್ಟು ಚೆನ್ನಾಗಿಲ್ಲ ಅಂತ. ನನಗೆ ಪರ್ಸ್ನಲಿ ಆ್ಯಪಲ್ ಅಷ್ಟೊಂದು ಇಷ್ಟ ಇಲ್ಲ. ನನ್ನ ಮಗ ತಿಂತಾನೆ, ಸಿಯೋನಿಗೆ ಇಷ್ಟ, ಬಟ್ ನನಗೆ ಇಷ್ಟ ಇಲ್ಲ ಅದರದ್ದೊಂದು ಟೇಸ್ಟ್. ಮತ್ತು ಮೊದಲು ಸ್ವಲ್ಪನಾದರೂ ಇಷ್ಟ ಇತ್ತು, ಬಟ್ ಸಿಯೋನ್ನ ಟೈಮ್ನಲ್ಲಿ ಪ್ರೆಗ್ನೆಂಟ್ ಇರುವಾಗ ಫಸ್ಟ್ ಮಂತಲ್ಲಿ ತುಂಬ ವಾಮಿಟಿಂಗ್ ಇತ್ತು. ಆ ಟೈಮ್ನಲ್ಲಿ ಹಸ್ಬೆಂಡ್ ನನಗೆ 1-2 kg ಅಷ್ಟು ಆ್ಯಪಲ್ ಒಂದೇ ದಿನ ತಂದಿದ್ದರು. ಅದನ್ನು ನೋಡಿದ ನಂತರ, ಅದನ್ನು ತಿಂದ ನಂತರ ಒಂದು ಆ್ಯಪಲ್ ತಿಂದಿದ್ದೆ. ಅದಾದ ನಂತರ ನನಗೆ ಇಷ್ಟ ಇಲ್ಲ ಈಗ. ಜೋರು ಮಳೆ ಇತ್ತಂತ ಹೇಳಿ ಬೂದಿ ಬಿಸಾಡಿರಲಿಲ್ಲ. ನೋಡಿ, ಗಾಳಿಗೆ ಬೂದಿ ಎಲ್ಲ ಕಡೆ ಹಾರಿಬಿಟ್ಟಿದೆ. ಮಳೆಯಲ್ಲಿ ಚಂಡಿ ಆದರೆ ಮೈ ಚಂಡಿ ಅಂತ ಹೇಳಿ ಅನ್ನಿಸ್ತದಲ್ಲ, ಹಾಗಾಗಿ ನಾನು ಬಂದೇ ಇರಲಿಲ್ಲ ಈಚೆ. ಈಗ ಹಾಕಲಿಕ್ಕೆ ಅಂತ ಹೇಳಿ ಬಂದೆ, ಆದರೆ ಎಲ್ಲ ಕಡೆ ಹಾರಿಬಿಟ್ಟಿದೆ. ಈಗ ಇದೇ ಸಮಸ್ಯೆ, ಬೆಂಕಿ ಇದ್ದರೂ ಬೆಂಕಿ ಇಲ್ಲದಿರುವಾಗಲೂ ಕೂಡ ಗಾಳಿ ಬಂದ ಕೂಡಲೇ ಈ ಬೂದಿ ಎಲ್ಲ ಕಡೆ ಹಾರುವಂಥದ್ದು. ಮತ್ತು ಇದು ಹಿಂದೆದು ಕಿಚನ್ ಆಗಿರೋದ್ರಿಂದ ಕೆಲವೊಮ್ಮೆ ನಾಯಿಯನ್ನು ಬಿಟ್ಟ ಟೈಮ್ನಲ್ಲಿ ನಾಯಿ ಕೂಡ ಮಣ್ಣಿದು ಕಾಲು ತಗೊಂಡು ಇಲ್ಲಿ ಈಚೆ ಬರ್ತದೆ. ಪೂರ್ತಿ ಒಳಗೆ ಬರೋದಿಲ್ಲ, ಆದರೆ ಸಹ ಎಲ್ಲ ಕಡೆ ಮೆಟ್ಟಿ ಮಣ್ಣು ಮಾಡಿರ್ತದೆ. ಡೈಲಿ ಒರೆಸಬೇಕು. ಈಗ ಲೇಟಾಗಿದೆ, ನಾನು ಬೆಳಿಗ್ಗೆನೇ ಇಲ್ಲಿ ಕ್ಲೀನ್ ಮಾಡಲಿಲ್ಲ, ನನಗೆ ಟೈಮ್ ಕೂಡ ಆಗಲಿಲ್ಲ. ಈಗ ಸ್ವಲ್ಪ ಲೇಟಾಗಿ ಮಧ್ಯಾಹ್ನ ಆಗೋ ಟೈಮ್ನಲ್ಲಿ ನಾನಿಲ್ಲಿ ಗುಡಿಸ್ತಾ ಇದ್ದೇನೆ. ಮನೆಯೆಲ್ಲ ಗುಡಿಸಬೇಕಾದ್ರೂ ಕೂಡ ಎಲ್ಲದನ್ನು ಕೂಡ ಸ್ವಲ್ಪ ಸಾರ್ಟ್ ಮಾಡಿ ಇಡಬೇಕು. ಇಲ್ಲಾಂದರೆ ಅಲ್ಲಿ ಸೋಫಾದ ಕೆಳಗೆ, ಟಿಪಾಯ ಕೆಳಗೆ ಎಲ್ಲ ಕಡೆ ಆಟ ಆಡುವಂಥದ್ದೇ ಇರ್ತದೆ. ಬಿಲ್ಡಿಂಗ್ ಬ್ಲಾಕ್ಸ್ ಸ್ಪೆಷಲಿ ನಿಮಗೆ ಸಿಟ್ಟು ಬರ್ತದೆ ಕೆಲವೊಮ್ಮೆ. ಎಲ್ಲದನ್ನು ತೆಗೆದು ಅಂಗನವಾಡಿಗೆ ಕೊಡುವ ಅಂತ ಹೇಳಿ ಅಂದ್ಕೊಳ್ಳುವಂಥದ್ದು. ಅಂಗನವಾಡಿಯಿಂದ ಕೂಡ ಟೀಚರ್ ಕೇಳ್ತಾಯಿದ್ರು ಟಾಯ್ಸ್ ಇದ್ದರೆ ಕೊಡಿ ಅಂತ ಹೇಳಿ. ಯಾಕಂದರೆ ನನಗೆ ಈಗ 2 ಮಕ್ಕಳಿರೋದ್ರಿಂದ ಇಬ್ಬರು ಕೂಡ ಆಟ ಆಡ್ತಾರೆ. ಸಿಯೋನ್ ಕೂಡ ಆಟ ಆಡ್ತಾನೆ ಆ ಒಂದು ಟಬ್ಬಲ್ಲಿರೋದ್ರಲ್ಲಿ. ಹಾಗಾಗಿ ಈಗ ಕೊಡಲಿಕ್ಕೆ ಅಂದರೆ ನಾನು ಟಾಯ್ಸನ್ನು ಹೆಚ್ಚಾಗಿ ಯಾವುದು ಕೂಡ ಪರ್ಚೇಸ್ ಮಾಡಲಿಲ್ಲ. ನನಗೆ ನನ್ನ ಹಸ್ಬೆಂಡಿದು ಅಣ್ಣನ ಮಗನ ಟಾಯ್ಸ್ ಎಲ್ಲ ಸ್ವಲ್ಪ ಕೊಟ್ಟಂಥದ್ದಾಗ, ಸೊ ಅದನ್ನೇ ನಾವು ಇಟ್ಕೊಂಡಿರುವಂಥದ್ದು. ಬಿಲ್ಡಿಂಗ್ ಬ್ಲಾಕ್ಸ್ ಎಲ್ಲ ಈಗಲೂ ಕೂಡ ಮಕ್ಕಳು ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ನೆಕ್ಸ್ಟ್ ನಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಾಗುವಾಗಾದರೆ ಕೊಡ್ಬೋದು. ಈಗ ಕೊಟ್ಟರೆ ಅಂದರೆ ಒಳ್ಳೊಳ್ಳೆ ಟಾಯ್ಸ್ ಕೂಡ ಇಲ್ಲ ಹಳೆಯದು ಟಾಯ್ಸ್ ಕೊಡುವಾಗ ಒಳ್ಳೆ ಟಾಯ್ಸ್ ಇದ್ದರೆ ಮಾತ್ರ ಕೊಡಬೇಕಲ್ಲ. ಹಾಗಾಗಿ ನೆಕ್ಸ್ಟ್ ಇಲ್ಲಿ ಸರ್ಫಲ್ಲಿ ಹಾಕಿ ಇಟ್ಟಿದ್ದೆ ಬೆಡ್ಶೀಟನ್ನೆಲ್ಲ, ಅದನ್ನು ಕೂಡ ವಾಶ್ ಮಾಡಿ ತಗೊಳ್ತಾ ಇದ್ದೇನೆ. ಬಟ್ಟೆನೆಲ್ಲ ವಾಶ್ ಮಾಡಿ ಸ್ಪಿನ್ನಿಗೆ ಅಂತ ಹೇಳಿ ಮಿಷಿನಿಗೆ ಹಾಕಿದ್ದೇನೆ. ಈಗ ಸ್ಪಿನ್ ಮಾಡಿದರೆ ಮಾತ್ರ 1 ಅಥವಾ 2 ದಿನದಲ್ಲಿ ಒಣಗಿ ಸಿಗ್ತದೆ. ಹಿಂಡಿ ಹಾಕ್ತೇನೆ ಅಂತ ಕೂತ್ಕೊಂಡ್ರೆ ನನಗೆ ಮೊದಲೇ ಕೈ ಕೂಡ ನೋವು, ಹಿಂಡಲಿಕ್ಕೆ ಸಹ ಆಗೋದಿಲ್ಲ. ಹಿಂಡೋದೊಂದು ತುಂಬಾ ಕಷ್ಟ ಆಗ್ತದೆ, ಹಿಂಡಲಿಕ್ಕೆ ಆಗೋದಿಲ್ಲ ಕೈ ನೋವಿರೋದ್ರಿಂದ. ಕೈ ನೋವು ಕೂಡ ತುಂಬ ಜನ ಕೇಳ್ತಾ ಇದ್ರೆ ಹೇಗಾಗಿದೆ ಅಂತ ಹೇಳಿ. ಕೈ ನೋವು ಬೆಟರ್ ಇದೆ, ನನಗೆ ತುಂಬಾ ಬೆಟರ್ ಇದೆ. ಒಂದು 60% ಅಷ್ಟು ಗುಣ ಆಗಿದೆ ನನಗೆ. ಕೆಲವೊಮ್ಮೆ ಕೆಲಸ ಜಾಸ್ತಿ ಆದಾಗ ಅಥವಾ ತುಂಬ ಹೊತ್ತು ಮಗುವನ್ನು ಇಟ್ಕೊಂಡೆಲ್ಲ ಇದ್ದಾಗ ಜೋರಾಗ್ತದೆ ಸ್ವಲ್ಪ, ಆದರೂ ಪರವಾಗಿಲ್ಲ. ನಾನು ದೇವ್ರ ಹತ್ರ ಬೇಡ್ತಾ ಇದ್ದೆ. ನಾನು ಖಾಲಿ ಪ್ರೇಯರ್ ಮಾತ್ರ ಮಾಡಿರುವಂಥದ್ದು. ಅದನ್ನು ಬಿಟ್ಟು ನನಗೆ ಅಂದರೆ ಒಂದು ಆಪ್ಷನ್ ಕೊಟ್ಟಿರುವಂಥದ್ದು ಸರ್ಜರಿ ಮತ್ತು ಈ ಕಾಸ್ಟಿಂಗಲ್ಲಿ ಇಡುವಂಥದ್ದು, ಇದೆಲ್ಲ ನನಗೆ ಆಗದೇ ಇರುವಂಥದ್ದು. ಹಾಗೂ ಆಯುರ್ವೇದಿಕ್ ಮೆಡಿಸಿನಲ್ಲಿ ನನಗೆ ಜೋರಾಯಿತು. ಸೊ ಅಷ್ಟೆಲ್ಲ ನನಗೆ ಬೇರ್ ಮಾಡಲಿಕ್ಕೆ ಆಗೋದಿಲ್ಲ. ಇರೋದರಲ್ಲೇ ನನಗೆ ನಾನು ದೇವ್ರ ಹತ್ರ ಬೇಡಿದಿಷ್ಟೇ. ನನಗೆ ಅಂದರೆ ನನ್ನ ಕೆಲಸಗಳನ್ನು ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳುವಷ್ಟು ನನಗೆ ಅಷ್ಟು ಕಷ್ಟ ಆಗದಿದ್ದರೆ ಸಾಕು, ನನ್ನ ಕೆಲಸ ನನಗೇ ಮಾಡಲಿಕ್ಕೆ ಆದರೆ ಸಾಕು, ಅಷ್ಟು ನನಗೆ ಬಲ ಸಿಕ್ಕಿದರೆ ಸಾಕು, ನನಗೆ ಅಷ್ಟು ಗುಣ ಆದರೆ ಸಾಕು ಅಂತ ಹೇಳಿ ಪರ್ಮನೆಂಟ್ ರಿಕವರಿನೇ ಬೇಕು ಅಂತ ಹೇಳಿ ನಾನು ಪ್ರೇಯರ್ ಮಾಡಲಿಲ್ಲ. ಹಾಗಾಗಿ ನನಗೆ ಈಗ ಪರವಾಗಿಲ್ಲ, ಮಾಡ್ರೇಟಲ್ಲಿದೆ, ಪರವಾಗಿಲ್ಲ, ನನಗೆ ಎಷ್ಟೋ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಸೊ ದಿನ ಹೋದಾಗೆ ಕಡಿಮೆನೂ ಆಗ್ಬೋದು. ಈಗ ಪರವಾಗಿಲ್ಲ, ನನಗೆ ನನ್ನ ಕೆಲಸಗಳನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾಯಿದೆ. ನೆನ್ನೆದು ಫಿಶ್ ಕೂಡ ಇತ್ತು, ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ಟಂಥದ್ದು, ಅದನ್ನು ಕೂಡ ಮಧ್ಯಾಹ್ನಕ್ಕೆ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನೆ. ಹಾಗೂ ಸೈಡಲ್ಲಿ ಚಿಕನ್ ಕರಿ ಬೆಳಿಗ್ಗೆ ಮಾಡಿದ್ದಲ್ವ, ಸೊ ಈಗ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ಒಂದು 12:30 1 ಗಂಟೆ ಆಗ್ತಾ ಉಂಟು. ನನ್ನ ಮಗು ಇಲ್ಲೇ ಇದ್ದಾನೆ, ನನ್ನ ಜೊತೆಗೆ ಇದ್ದಾನೆ. ಹಾಗಾಗಿ ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದಾನೆ ವಾಯ್ಸ್ ಓವರ್ ಕೊಡುವಾಗ.
ನೀವು ಯಾರಾದರೂ ಒಬ್ಸರ್ವ್ ಮಾಡಿದ್ದೀರಾ ಇಲ್ಲ ಅಂತ ಗೊತ್ತಿಲ್ಲ ನನಗೆ, ಬಟ್ ನಾನು ಒಬ್ಸರ್ವ್ ಮಾಡಿದ್ದೇನೆ. ಚಿಕ್ಕ ಮಕ್ಕಳು ತಾಯಂದಿರು ಸ್ನಾನಕ್ಕೆ ಹೋಗುವಾಗ ಅಥವಾ ವಾಶ್ರೂಮಿಗೆ ಹೋಗುವಾಗ ಅಥವಾ ಊಟ ಮಾಡುವಾಗ ಅಥವಾ ಏನಾದರೂ ಒಂದು ಕೆಲಸ ಅವರು ಯೋಚನೆ ಮಾಡಿರ್ತಾರೆ, ಈಗ ಮಗು ಹೇಳದೇ ಇದ್ದರೆ ಸಾಕು ಅಂತ ಹೇಳಿ. ಅಂಥ ಟೈಮ್ನಲ್ಲಿ ಹೆಚ್ಚಾಗಿ ಎದ್ದೊಳ್ಳುವಂಥದ್ದು. ಸ್ಪೆಷಲಿ ನನ್ನ ಮಗುವಂತೂ ನಾನು ಊಟ ಮಾಡುವಾಗ ಯಾವಾಗ ಬಡಿಸಿ ತಗೊಂಡು ಹೋಗ್ತೇನೆ ಆಗ ಎದ್ದೊಳ್ತಾನೆ. ವಾಯ್ಸನ್ನು ಇಗ್ನೋರ್ ಮಾಡಿ ಬೊಬ್ಬೆ ಹಾಕ್ತಾ ಇದ್ದಾನೆ ಅವನಿಲ್ಲೇ ಕೂತ್ಕೊಂಡು. ಸೊ ಅಂಥ ಟೈಮಲ್ಲಿ ಎದ್ದೊಳ್ಳುವಂಥದ್ದು ಜಾಸ್ತಿ. ನಾನೀಗ ಯೋಚನೆ ಮಾಡ್ತಾಯಿದ್ದೆ, ಈಗ ಎದ್ದರೆ ಎಂತ ಮಾಡೋದು. ಫಿಶ್ ಫ್ರೈ ಮಾಡುವಾಗೆಲ್ಲ ಅವನನ್ನು ಹಿಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಎಣ್ಣೆ ಹಾರುವಂಥ ಚಾನ್ಸಸ್ ಇರ್ತದೆ. ಬಟ್ ಎದ್ದು ಬಿಟ್ಟಿದ್ದಾನೆ, ಎಂತ ಮಾಡೋದು. ನಮ್ಮ ಈ ಅನ್ನ ಬಸಿಯುವಂಥ ಒಂದು ಮರದ ಒಂದು ಪೀಸ್ ಇರ್ತದೆ ಅಲ್ವಾ, ಈ ನೆಟ್ ರೀತಿಯಲ್ಲಿ ಉಂಟಲ್ಲ, ಸೊ ಬಳ್ಳಿದು ಅದರ ಒಂದು ಮುಂದೆ ಇರ್ತದಲ್ಲ, ಅದು ಅದಕ್ಕೆ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಕೊಂಕಣಿಯಲ್ಲಿ ಅದಕ್ಕೆ ಮಾಂಡ್ ಅಂತ ಹೇಳ್ತಾರೆ. ಸೊ ಆ ಒಂದು ಇದು ತುಂಬ ವರ್ಷ ಆಯ್ತು ಅದಕ್ಕೆ, ಆಲ್ಮೋಸ್ಟ್ 50 ಇಯರ್ಸ್ ಆಗಿದೆ ಅಂತೆ. ನನ್ನ ಅತ್ತೆ ಹತ್ರ ಮೊನ್ನೆ ಮಾತಾಡುವಾಗ ಹೇಳಿದರು, ಅತ್ತೆ 50 ಇಯರ್ಸ್ ಓಲ್ಡ್ ಅದು. ಇಲ್ಲಿ ಒಬ್ಬರು ಮನೆಗೆ ಬಂದು ಮಾಡಿಕೊಟ್ಟಂಥದ್ದು. ಮಾಡಿದವರೀಗ ಮೇಲೆ ಹೋಗಿದ್ದಾರೆ, ಆದರೆ ಅದು 50 ಇಯರ್ಸಿಂದ ಕೂಡ ಇದೆ ಅಂತೆ. ಹಾಗಾಗಿ ಅದೇನಾಗಿದೆ ಅಂದರೆ ಸವೆದು ಉಂಟಲ್ಲ ಅದರದ್ದು, ಅದು ಅಂದರೆ ಹಾಳಾಗಲಿಲ್ಲ, ಬಟ್ ಸೈಡೆಲ್ಲ ಸವೆದಿದೆ. ಹಾಗಾಗಿ ಅದು ಆ ಬಸಿಯುವಂಥ ಪಾತ್ರೆ ಒಳಗೆ ಬೀಳಲಿಕ್ಕೆ ಚಾನ್ಸ್ ಇದೆ. ತುಂಬ ಸಲ ಬಿದ್ದಿದೆ ಕೂಡ ಅನ್ನ. ಹಾಗಾಗಿ ಅದಕ್ಕೆ ಒಂದು ರಾಡನ್ನು ಇಟ್ಟು ನಾನು ಆ ರೀತಿಯಲ್ಲಿ ಅನ್ನವನ್ನು ಬಸಿಯುವಂಥದ್ದು. ಚಿಕನ್ ಕರಿ ಈಗ ರೆಡಿಯಾಗಿದೆ. ನಾನಿಲ್ಲಿ ಕೆಲವೊಂದು ಸಾಫ್ಟ್ ಆಗಿರುವಂತಹ ಪೀಸಸನ್ನು ಸಿಯೋನ್ಗೆ ಅಂತ ಹೇಳಿ ತೆಗಿತಾ ಇದ್ದೇನೆ, ಯಾಕೆಂದರೆ ಮತ್ತೆ ಎಲ್ಲರಿಗೆ ಬಡಿಸಿ ತಗೊಳ್ಳುವಾಗ ಒಳ್ಳೆ ಪೀಸಸ್ ಹೋಗಿಬಿಟ್ರೆ ಮತ್ತೆ ಅವನಿಗೆ ಕೊಡಲಿಕ್ಕೆ ಕಷ್ಟ ಆಗ್ತದಲ್ಲ. ಹಾಗಾಗಿ ಕೆಲವೊಂದು ಪೀಸಸನ್ನು ನಾನು ತೆಗೆದಿಟ್ಟಿದ್ದೇನೆ ಅವನಿಗೋಸ್ಕರ. ಅನ್ನವನ್ನು ಬಸಿಲಿಕ್ಕೆ ಮುಂಚೆ ಈ ಒಂದು ನೆಟ್ಟೇನಿದೆ ಅದನ್ನು ಸ್ವಲ್ಪ ಹೊತ್ತು ನೆನಿಲಿಕ್ಕೆ ಹಾಕಿ ಅಥವಾ ಚಂಡಿ ಮಾಡಿ ಅನ್ನವನ್ನು ಬಸಿದು ಅದರ ನಂತರ ಅದನ್ನು ಹೀಗೆ ಕೊಡವಿ ತೆಗೆಯುವಾಗ ಅದರಲ್ಲಿ ಅನ್ನ ಅಂಟಿ ಕೂತ್ಕೊಳ್ಳೋದಿಲ್ಲ. ಡ್ರೈ ಆಗಿ ನಾವಿಟ್ಟು ಬಸಿತೇವೆ ಆದರೆ ಅದರಲ್ಲಿ ಅನ್ನ ಸ್ಟಿಕ್ ಆಗಿ ಬಿಡ್ತದೆ. ಸೊ ಈ ಒಂದು ಟಿಪ್ ನನಗೆ ಅತ್ತೆ ಹೇಳಿಕೊಟ್ಟಂಥದ್ದು. ಅದನ್ನು ಯಾವಾಗಲೂ ಸ್ವಲ್ಪ ಹೊತ್ತು ಚಂಡಿ ಮಾಡಿ ಇಡಬೇಕು ಅಥವಾ ಚಂಡಿ ಮಾಡಿ ತೊಳೆದ ನಂತರ ಇಟ್ಟು ಬಸಿಬೇಕು ಅಂತ ಹೇಳಿ. ಆವಾಗ ಕ್ಲೀನ್ ಉಳಿತದೆ, ಅದರಲ್ಲಿ ಎಂಥ ಸಹ ಗಂಜಿದು ಅಂಶ ಉಳಿಯೋದಿಲ್ಲ. ಆಲ್ರೆಡಿ ಚಂಡಿ ಇರ್ತದೆ, ಮತ್ತು ಅದನ್ನು ತೆಗೆದಾದ ನಂತರ ಸಹ ವಾಶ್ ಮಾಡಿ ಇಡುವಂಥದ್ದಲ್ಲ. ಹಾಗಾಗಿ ಅದರಲ್ಲಿ ವೈಟ್ ರೆಸಿಡ್ಯೂ ಎಲ್ಲ ಉಳಿಯೋದಿಲ್ಲ. ಈಗ ಮಗುವಿನ ಈ ಒಂದು ಸೆರ್ಲ್ಯಾಕನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ, ಹೋಮ್ ಮೇಡ್ ಸೆರ್ಲ್ಯಾಕ್. ನಾನು ರೆಸಿಪಿ ಆಲ್ರೆಡಿ ಹಾಕಿದ್ದೇನೆ ಚಾನಲಲ್ಲಿ, ಯಾರಾದರೂ ಚೆಕ್ ಮಾಡಿಲ್ಲ ಆದರೆ ಚೆಕ್ ಮಾಡಿ ನೋಡಿ. ಒಳ್ಳೆ ವೆಯ್ಟ್ ಗೇನಿಗೆಲ್ಲ ತುಂಬ ಒಳ್ಳೆಯದಾಗಿರುವಂಥ ಒಂದು ರೆಸಿಪಿ ಇದು. ಸೊ ಅದನ್ನು ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ ಮಗುವಿಗೆ ಅಂತ ಹೇಳಿ. ಇದನ್ನು ಪ್ರಿಪೇರ್ ಮಾಡಿ ತಣ್ಣಗಾಗಲಿಕ್ಕೆ ಇಟ್ಟರೆ ನೆಕ್ಸ್ಟ್ ನಾನು ಮತ್ತು ಸಿಯೋನೆಲ್ಲ ಊಟ ಮಾಡಿ ಆದ ನಂತರ ಮಗುವಿಗೆ ಕೊಡ್ಬೋದು ಅಂತ ಹೇಳಿ. ಈಗ ಮಗು ಎದ್ದಿದ್ದಾನೆಲ್ಲ ಸಿಯೋನ್ ಜೊತೆಗೆ ಆಟ ಆಡ್ತಾ ಇದ್ದಾನೆ. ಕೆಲವೊಮ್ಮೆ ಸಿಯೋನ್ ಚೆಂದ ಮಾಡಿ ಆಟ ಆಡ್ತಾನೆ ಇವನ ಜೊತೆ, ಕೆಲವೊಮ್ಮೆ ಸ್ವಲ್ಪ ಕ್ರ್ಯಾಂಕಿ ಆಗ್ತಾಯಿದೆ. ಚಿಕ್ಕ ಮಗು ಅವನು ಆಟ ಆಡ್ತಾ ಇದ್ದಾನೆ ಆದರೆ ಅಂದರೆ ಸಿಯೋನಿಗೆ ಅಷ್ಟೊಂದು ಸಾಫ್ಟಾಗಿ ಸ್ಮೂತಾಗಿ ಅವನ ಜೊತೆ ಆಟ ಆಡಲಿಕ್ಕೆ ಗೊತ್ತಾಗೋದಿಲ್ಲ. ಅವನು ಸಹ ಚಿಕ್ಕವನಲ್ಲ. ಕೆಲವೊಮ್ಮೆ ಎರಡೂ ಕಾಲನ್ನು ಹಿಡ್ಕೊಂಡು ಸುಮ್ಮನೆ ಇರ್ತಾನೆ. ಅವನು ಮುಂದೆ ಹೋಗಲಿಕ್ಕೆ ನೋಡುವಾಗ ಸಹ ಎರಡೂ ಕಾಲನ್ನು ಹಿಡ್ಕೊಂಡಿರ್ತಾನೆ. ಕೆಲವೊಮ್ಮೆ ಪ್ಯಾಂಟೇ ಬಿಚ್ಚಿ ಬರ್ತದೆ ಹೀಗೆ ಮುಂದೆ ಹೋಗುವಾಗ, ಅವನು ಪ್ಯಾಂಟನ್ನು ಬಿಟ್ಟು ಸೀದಾ ಹೋಗಿರ್ತಾನೆ. ಸೊ ಹಾಗೇನಲ್ವ ಚಿಕ್ಕ ಮಕ್ಕಳಿರುವಾಗ ಆಟ ಆಡ್ತಾ ಇರ್ತಾರೆ. ಈಗ ನಮ್ಮ ಕೆಲಸಕ್ಕೆ ಇರುವಂಥ ಅವರು ಆಚಾರ್ಯ ಬಂದಿದ್ದಾರೆ. ಸೊ ಅವರಿಗೆ ನಾನಿಲ್ಲಿ ಬಡಿಸಿ ಕೊಡ್ತಾ ಇದ್ದೇನೆ. ಅವರಿಗೆ ಚಿಕನ್ ಕರಿ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನಿಲ್ಲಿ ಒಳ್ಳೊಳ್ಳೆ ಪೀಸಸ್, ಅವರಿಗೆ ಸಹ ಸ್ವಲ್ಪ ಹಲ್ಲೆಲ್ಲ ಇಲ್ಲ, ಕಚ್ಚಲಿಕ್ಕೆಲ್ಲ ಈಸಿ ಆಗುವಂಥ ಪೀಸಸನ್ನು ನೋಡಿ ಬಡಿಸಿದ್ದೇನೆ. ಮತ್ತು ಫಿಶ್ ಫ್ರೈ ಕೂಡ ಹಾಕಿ ಕೊಡ್ತಾ ಇದ್ದೇನೆ. ಇಲ್ಲಿ ಸಿಯೋನಿಗೆ ಅಂತ ಹೇಳಿ ಊಟ ಬಡಿಸಿ ತಂದಿದ್ದೇನೆ. ಬಟ್ ಅವನು ಫಾರ್ಮ್ ಹತ್ತಿರ ಹೋಗಿದ್ದಾನೆ, ಕೋಳಿದು ಮೇಲೆ ಫಾರ್ಮ್ ಇದೆ ಅಲ್ಲ, ಅಲ್ಲಿ ಹೋಗಿದ್ದಾನೆ. ಮಳೆ ಕೂಡ ಬರ್ತಾ ಉಂಟು, ಕೊಡೆ ತಗೊಂಡು ಹೋಗಿದ್ದಾನೆ. ನಾನು ಊಟ ಮಾಡ್ತೇನೆ ಅಂತ ಹೇಳಿ ಬಂದಿದ್ದೇನೆ. ಈಗ ನಾನು ಅರ್ಧ ಊಟ ಮಾಡುವಾಗ ಮಗು ಹಿಂದೆ ಬಾಗಿಲ ಹತ್ರ ಹೋಗಿದ್ದ.
ಅಲ್ಲಿಂದ ಇವಾಗ ಕರ್ಕೊಂಡು ಬಂದಿದ್ದೇನೆ. ಎಷ್ಟೇ ಎಂಟರ್ಟೈನ್ ಮಾಡಲಿಕ್ಕೆ ನೋಡಿದರೆ ಸಹ ಎಂಟರ್ಟೈನ್ ಆಗೋದೇ ಇಲ್ಲ. ಊಟ ಎಲ್ಲ ಮಾಡುವಾಗಂತೂ ಮಕ್ಕಳಿಗೆ ಸಹಿಸಲಿಕ್ಕೆ ಆಗೋದಿಲ್ಲ. ತಾಯಿ ಊಟ ಮಾಡುವಾಗ ಈಗ ಅಂದರೆ ಅವನಿಗೆ ಸೋಫಾದಲ್ಲಿ ಕೂತು ನಾವು ಊಟ ಮಾಡ್ತಾಯಿದ್ದೀವಿ, ಆದರೆ ಕೈಗೆ ತಟ್ಟೆ ಸಿಗ್ತದೆ. ಮೊನ್ನೆ ಬಸಳೆದು ಸಾರಿತ್ತು, ಬಸಳೆ ಮತ್ತು ಬಸಳೆದು ದಂಟು ಸೊಪ್ಪನ್ನೆಲ್ಲ ನಾನು ಸೈಡಿಗೆ ಇಟ್ಟಿದ್ದೆ. ಕೈ ಹಾಕಿದ ಫೋರ್ಸಲ್ಲಿ ಇಡೀ ಸೊಪ್ಪು ದಂಟೆಲ್ಲ ಅವನ ಕೈಯಲ್ಲೇ. ಮಕ್ಕಳು ಗೊತ್ತಲ್ಲ, ಗಟ್ಟಿ ಹಿಡಿಯುವಂಥದ್ದು ಮುಷ್ಟಿ. ಮತ್ತು ಅದನ್ನು ಸೀದಾ ತೆಕ್ಕೊಂಡು ಹೋಗಿ ವಾಶ್ ಮಾಡುವಾಗಲೇ ಅವನು ಕೈ ಬಿಚ್ಚಿದ್ದು. ಅದಕ್ಕಿಂತ ಮುಂಚೆ ಬಿಚ್ಚಿದ್ರೆ ಸಹ ಎಲ್ಲ ಕಡೆ ಬೀಳ್ತದಲ್ಲ, ಹಾಗಾಗಿ ಎತ್ತಿ ಹಾಗೇ ತಗೊಂಡು ಹೋಗಿ ಕೈ ಬಿಚ್ಚಿ ವಾಶ್ ಮಾಡಿ ತಂದಂಥದ್ದು. ಎಷ್ಟು ಜಾಗ್ರತೆ ಮಾಡಬೇಕಂತ ಇಲ್ಲ. ಕೈ ಅಂತೂ ಸೂಪರ್ ಫಾಸ್ಟ್. ನಾವು ಥಿಂಕ್ ಮಾಡದ ರೀತಿಯಲ್ಲಿ ಅವರು ಕೈಯನ್ನು ಹಾಕಿ ಬಿಡ್ತಾರೆ. ಇವತ್ತು ತುಂಬಾ ಕ್ರ್ಯಾಂಕಿ ಆಗಿದ್ದ, ಕೇಳ್ತಾನೆ ಇರಲಿಲ್ಲ. ಹಾಗಾಗಿ ಅಂದರೆ ನಾನು ಫೀಡ್ ಕೂಡ ಕೊಟ್ಟಿರಲಿಲ್ಲ. ಎದ್ದ ಕೂಡಲೇ ಹಾಗೇ ಕರ್ಕೊಂಡು ಬಂದಿದ್ದೆ. ಒಮ್ಮೆ ಫೀಡ್ ಕೊಟ್ಟು ಕರ್ಕೊಂಡು ಬಂದರೆ ಸ್ವಲ್ಪ ಸಮಾಧಾನ ಇರ್ತದೆ. ನಾನು ಈ ರೀತಿಯಲ್ಲಿ ಹಿಡ್ಕೊಂಡೆ ಊಟವನ್ನು ಮಾಡ್ತಾಯಿದ್ದೇನೆ. ಸೊ ತಾಯಿ ಲೈಫ್ ಈಸಿ ಅಂತ ಹೇಳಿ ಅಂದ್ಕೊಳ್ಳೋರು ನೋಡಿ, ತುಂಬ ಕಷ್ಟ ಇದೆ. ನಾವು ಈ ರೀತಿಯಲ್ಲಿ ಕಷ್ಟಪಡ್ತೇವೆ. ಅದೇ ಯಾವಾಗಲೂ ನಾವು ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಎಲ್ಲ ಕಡೆ ಶೇರ್ ಮಾಡೋದಿಲ್ಲ. ಕೆಲವೊಮ್ಮೆ ಇದಕ್ಕಿಂತ ಕಷ್ಟದಲ್ಲಿ ನಾನು ಕೆಲವೊಮ್ಮೆ ಮಗುವನ್ನು ಕರ್ಕೊಂಡೇ ಹೋಗ್ತೇನೆ. ಯೂರಿನ್ ಪಾಸ್ ಮಾಡಲಿಕ್ಕೆಲ್ಲ ಹೋಗುವಾಗ ಮಗುವನ್ನು ಎತ್ಕೊಂಡೇ ಹೋಗುವಂಥ ದಿನಗಳು ಕೂಡ ಇದೆ. ಸಿಯೋನ್ನ ಟೈಮಲ್ಲಿ ಕೂಡ ಹೋಗಿದ್ದೇನೆ. ಸೊ ಈ ಟೈಮ್ನಲ್ಲಿ ಕೂಡ ಹೋಗ್ತಾ ಇದ್ದೇನೆ. ಯಾಕೆಂದರೆ ಕೆಲವೊಮ್ಮೆ ನಾವು ಹೆಲ್ಪ್ಲೆಸ್ ಆಗಿರ್ತೇವೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಂಥದ್ದೆಲ್ಲ ಒಂದು ಸಿಚುವೇಶನ್ ಉಂಟಲ್ಲ, ನಮ್ಮನ್ನು ಮೆಂಟಲಿ ತುಂಬಾ ನಮ್ಮನ್ನು ಕೂಡ ಡಿಸ್ಟರ್ಬ್ ಮಾಡಿಬಿಡ್ತದೆ. ನಮಗೆ ಕೂಡ ಏನೋ ಒಂದು ಏನು ಹೇಳ್ತಾರೆ, ಫ್ರೀಡಮ್ಮೇ ಇಲ್ಲ ಅನ್ನುವ ರೀತಿಯಲ್ಲಿ ಫೀಲ್ ಮಾಡಿಬಿಡ್ತದೆ. ಎಲ್ಲಿಯಾದರೂ ಹೋಗುವ ಅಂತ ಹೇಳಿ ನನಗೆ ಕೂಡ ಹಾಗೆ ಅನಿಸುವಂಥದ್ದು. ಕೆಲವೊಮ್ಮೆ ಎಲ್ಲಿಯಾದರೂ ಒಂದು ರೌಂಡ್ ಹೋಗಿ ಬರುವ, ನನ್ನ ಮನೆ ಆದರೂ ತಾಯಿ ಮನೆ ಆದರೂ ಹತ್ತಿರ ಇದ್ದಿದ್ರೆ ನಾನೊಂದು ಹೋಗಿ 2 ದಿನ ಅಥವಾ 1 ದಿನ ಆದರೂ ನಿಂತು ಬರ್ತಿದ್ದೆ ಅಂತ ಎಲ್ಲ ಹೇಳಿ ನನಗೆ ಕೆಲವೊಮ್ಮೆ ಅನ್ನಿಸ್ತದೆ. ಯಾಕೆಂದರೆ ಅಷ್ಟು ಸ್ಟ್ರೆಸ್ ಇರ್ತದೆ. ಮತ್ತು ಏನೋ ಒಂದು ಸಮಾಧಾನ, ಒಂದು ರೆಸ್ಟ್ ನಮಗೆ ಬೇಕು ಅಂತ ಹೇಳಿ ಅನ್ನಿಸುವಾಗ ನಮಗೆ ಹೋಗಲಿಕ್ಕೆ ಎಲ್ಲಿ ಸಹ ಮನೆ ಇರೋದಿಲ್ಲ. ಈಗ ನೋಡಿದರೆ ಸಿಯೋನ್ಗೆ ಸ್ಕೂಲ್ ಸಹ ಇದೆ, ಎಲ್ಲಿ ಹೋಗಲಿಕ್ಕೆ ಸಹ ಆಗೋದಿಲ್ಲ. ನನಗೆ ಕೆಲವರು ಕರೆಯುವಂಥವ್ರು ಇದ್ದಾರೆ ಮನೆಗೆ ಬಾ ಅಂತ ಹೇಳಿ, ಆದರೆ ನಮಗೆ ಹೋಗಲಿಕ್ಕೆ ಸ್ಕೂಲ್ ಇದೆ, ಆ ರೀತಿಯಲ್ಲಿದೆ. ನಾನು ಮೇಲೆ ಹೋಗಿ ಅವನನ್ನು ಕರ್ಕೊಂಡು ಬಂದಿದ್ದೆ. ಗಾಳಿ ಎಲ್ಲ ಬರ್ತಾಯಿತ್ತು. ಈಗ ಅದು ಗಾಳಿ ಗೊತ್ತಲ್ಲ, ಅವನು ಹೋಗಿ ಫಾರ್ಮ್ ಹತ್ರ ನಿಂತಿದ್ದಾನೆ. ಕೊಡೆ ತಗೊಂಡೇ ಹೋಗಲಿಲ್ಲ. ಒಮ್ಮೆ ಕೆಳಗೆ ಬಂದು ಕೊಡೆಯನ್ನು ಇಲ್ಲಿ ಇಟ್ಟು ಹೋಗಿದ್ದ. ಹಾಗಾಗಿ ನಾನು ಇವಾಗ ಹೋಗಿ ಕರ್ಕೊಂಡು ಬಂದಿದ್ದೇನೆ. ಅನ್ನ ಎಲ್ಲ ಫುಲ್ ತಣ್ಣಗಾಗಿ ಹೋಗಿಬಿಟ್ಟಿತ್ತು. ಅವನಿಗೆ ನಾನು ಚಿಕನನ್ನು ಕೂಡ ಬೋನಿಂದ ಸಪ್ರೇಟ್ ಮಾಡಿ ಇಟ್ಟಿದ್ದೆ. ಅವನೇ ಊಟ ಮಾಡ್ತಾ ಇದ್ದಾನೆ. ಮಗುವಿಗೆ ಸಹ ಸೈಡಲ್ಲಿ ಊಟ ಮಾಡಿಸ್ತಾ ಇದ್ದೆ. ಆ ಟೈಮ್ನಲ್ಲಿ ಹಸ್ಬೆಂಡ್ ಕಾಲ್ ಮಾಡಿ ಹೇಳಿದರು, ನನ್ನ ಕಳೆದ ಒಂದು ಯೂಟ್ಯೂಬ್ ಚಾನಲ್ ಪೇಮೆಂಟ್ ವಿಡಿಯೋನ ಯಾರಾದರೂ ನೋಡಲಿಲ್ಲ ಆದರೆ ಚೆಕ್ ಮಾಡಿ ನೋಡಿ. ಸೊ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಅದರ ಬಗ್ಗೆ ಎಲ್ಲ. ಸೊ ಫೈನಲ್ ಒಂದು ಕಿಟ್ ಕೊಡಲಿಕ್ಕಿತ್ತು ಅಂತ ನಾನು ಅದರಲ್ಲಿ ಹೇಳಿದ್ದೆ. ಸೊ ಆ ಒಂದು ಕಿಟ್ಟನ್ನು ಕೊಡಲಿಕ್ಕೆ ಅಂತ ಹೇಳಿ ನಾವೊಂದು ಮುಸ್ಲಿಂ ಫ್ಯಾಮಿಲಿಯನ್ನು ವಿಸಿಟ್ ಮಾಡಲಿಕ್ಕೆ ಅಂತ ಹೇಳಿ ಹೋಗ್ತಾ ಇರುವಂಥದ್ದು. ಅವರು ಹೇಳಿದರು ಬೇಗನೆ ಹೊರಡು, ಈಗ ಅವರು ಬರ್ತಾರಂತೆ, ಹಾಗಾದರೆ ನಮಗೆ ಹೋಗಿ ಕಿಟ್ಟನ್ನು ಕೊಟ್ಟು ಬರುವ ಅಂತ ಹೇಳಿ. ಹಾಗಾಗಿ ಹೇಗಿದ್ದರೂ ಮಗುವಿದು ಊಟ ಎಲ್ಲ ಆಗಿತ್ತು. ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಬಟ್ಟೆಯನ್ನೆಲ್ಲ ಹಾಕಿಸಿ ಈಗ ಕರ್ಕೊಂಡು ಬಂದೇನೆ. ತುಂಬ ಮಳೆ ಇದ್ದಂಥ ದಿನ, ಮಕ್ಕಳಿಗೆ ಕೂಡ ರಜೆ ಇದ್ದ ಟೈಮ್ ಅಲ್ವಾ. ಸೊ ಹಾಗಾಗಿ ಮಳೆ ಕೂಡ ಇತ್ತು. ಒಳ್ಳೆ ಬಿಸಿ ಇರುವಂಥ ಬಟ್ಟೆಯನ್ನು ಹಾಕಿ ಕರ್ಕೊಂಡು ಬಂದಿದ್ದೇನೆ. ಅದಾದ ನಂತರ ನಾನು ನೂತನ್ಗೆ ಕೂಡ ಹೋಗಿದ್ದೆ. ನನಗೆ ಕೆಲವೊಂದು ಬ್ರಾಸ್ ಬೇಕಿತ್ತು, ಬಟ್ ನನ್ನ ಒಂದು ಸೈಜ್ಗೆ ಬೇಕಾದಂತಹ, ನನಗೆ ಬೇಕಾದಂತಹ ಡೈಲಿ ಯೂಸ್ ಬ್ರಾಸ್ ನನಗೆ ಸಿಗಲಿಲ್ಲ. ಆ್ಯಕ್ಚುಲಿ ನೂತನಲ್ಲಿ ಈ ಒಂದು ಸೈಜಸ್ ಕೆಲವೊಂದು ನಮಗೆ ಬೇಕಾದ ರೀತಿಯಲ್ಲಿ ಇಲ್ಲ. ನಾನು ಮೊದಲೆಲ್ಲ ಮಂಗಳೂರಿಂದ ತಗೊಳ್ತಾ ಇದ್ದೆ, ಬಟ್ ಈಗ ಅಲ್ಲೆಲ್ಲ ಹೋಗುವಷ್ಟು ನನಗೆ ಟೈಮ್ ಇಲ್ಲ. ಹಾಗಾಗಿ ಇಲ್ಲಿ ನಾನೇ ತಗೊಳ್ಳುವಂತ ಬಂದೆ. ಬಟ್ ನನಗೆ ಬೇಕಾದಂಥದ್ದು ಸಿಗಲಿಲ್ಲ, ಬಟ್ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಸಿಕ್ಕಿದೆ. ಸೊ ಅದನ್ನು ಶಾಪ್ ಮಾಡಿ 5 ಮಿನಿಟ್ಸ್ ಅಷ್ಟೇ. ಹಸ್ಬೆಂಡಿಗೆ ಟೈಮ್ ಇರಲಿಲ್ಲ, ಅವರು ಲೇಟ್ ಆಗ್ತಿದೆ ಅಂತ ಹೇಳ್ತಾಯಿದ್ರು. ಸೊ 5 ಮಿನಿಟ್ಸಲ್ಲಿ ಹೋಗಿ ಜಟ್ಪಟ್ ಅಂತ ಬೇಕಾದನ್ನು ತಗೊಂಡು ನಾನು ಬಂದಿದ್ದೇನೆ. ಈಗ ಫೀಡ್ ಮಾಡೋ ಟೈಮ್ನಲ್ಲಿ ಎಷ್ಟಿದ್ರೂ ಸಹ ಬ್ರಾಸ್ ಹಾಳಾಗಿ ಹೋಗ್ತದೆ. ಯಾಕೆಂದರೆ ಆಗಾಗ ನಾವು ಮೇಲೆ ಕೆಳಗೆ ಮಾಡ್ತಾ ಇರ್ತೇವಲ್ಲ, ಹಾಗಾಗಿ ಅದರ ಎಲಾಸ್ಟಿಕ್ ಆಗಿರ್ಬೋದು ಅಥವಾ ಅದರ ಬ್ಯಾಂಡ್ ಇರ್ಬೋದು, ಅದೆಲ್ಲ ಕೂಡ ಹಾಳಾಗಿ ಹೋಗ್ತದೆ. ಮನೆಗೆ ಬಂದು ನಾವು ಹಸ್ಬೆಂಡ್ ಬರುವಾಗ ನೀರುಳ್ಳಿ ಬಜ್ಜಿ ತಗೊಂಡು ಬಂದಿದ್ದರು ಪಾರ್ಸೆಲ್. ನಾನು ಮತ್ತು ಸಿಯೋನ್ ಐಸ್ ಕ್ರೀಮನ್ನು ತಗೊಂಡ್ವಿ, ಹಸ್ಬೆಂಡ್ ನೀರುಳ್ಳಿ ಬಜ್ಜಿ ತಗೊಂಡ್ರು. ಸೊ ಅದನ್ನು ಮನೆಯಲ್ಲಿ ಬಂದು ಚಹಾ ಎಲ್ಲ ಮಾಡಿ ನೀರುಳ್ಳಿ ಬಜ್ಜಿಯನ್ನು ತಿಂದು ಹಸ್ಬೆಂಡ್ ಹೋದರು. ಸಿಯೋನ್ ಈಗ ಮೇಲೆ ಹೋಗ್ತಾ ಇದ್ದಾನೆ. ಅಗೇನ್ ರೈನ್ಕೋಟನ್ನು ಹಾಕಿ ಫಾರ್ಮ್ ಹತ್ರ ಒಂದು ಲಾರಿ ಬಂದು ಹಾಳಾಗಿತ್ತು. ಸೊ ಹಾಗಾಗಿ ಆ ಲಾರಿಯನ್ನು ನೋಡಲಿಕ್ಕೆ ಅಂತ ಹೇಳಿ ಹೋಗಿದ್ದಾನೆ. ಈ ಒಂದು ಐಡಿಯಲ್ ಮಿನಿ ಅಂತ ಇದೆ ಅಲ್ವಾ, ಸೊ ಇದನ್ನು ತಗೊಂಡಂಥದ್ದು ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಯಾಕಂದರೆ ತುಂಬ ದಿನ ನಂತರ ಈಗ ಐಸ್ ಕ್ರೀಮ್ ತಿನ್ನುವಂಥದ್ದು, ಹಾಗಾಗಿ ಖುಷಿ ಆಯಿತು. ಮಗುವಿಗೆ ಐಸ್ ಕ್ರೀಮ್ ಇಲ್ಲ, ಐಸ್ ಕ್ರೀಮ್ ಇದು ವುಡನ್ ಸ್ಪೂನ್ ಮಾತ್ರ. ಅವನಿಗೆ ಅದರಲ್ಲೇ ಹ್ಯಾಪಿ ಆಯಿತು. ನಾವೆಲ್ಲ ತಿನ್ನುವಾಗ ನೋಡ್ತಾ ಇದ್ದ, ಎರಡೂ ಕೈಯನ್ನು ಗಟ್ಟಿ ಹಿಡ್ಕೊಂಡ್ರೆ ಸಹ ಬಿಡಲಿಲ್ಲ. ಹಾಗಾಗಿ ನಾನು ಹಸ್ಬೆಂಡ್ ಹತ್ರ ಕೊಟ್ಟು ತಿಂದಂಥದ್ದು ಐಸ್ ಕ್ರೀಮ್.
ನಮ್ಮ ಸಿಯೋನ್ಗೆ ಒಂದೇ ಕೆಲಸ ಈಗ ಈ ಕಾರ್ ಶೆಡ್ಡಲ್ಲಿ ಇವನ ಒಂದು ಸಣ್ಣ ಕಾರ್ ಏನಿದೆ ಅದನ್ನು ಪಾರ್ಕ್ ಮಾಡುವಂಥದ್ದು. ಮತ್ತು ಈ ಕಾರನ್ನು ತೆಕ್ಕೊಂಡು ಅವನು ಮೇಲೆ ಫಾರ್ಮ್ ತನಕ ಹೋಗ್ತಾನೆ. ತುಂಬ ಅಪ್ಪಿದೆ ಮತ್ತು ಈ ಕಾರಲ್ಲಿ ಕೂತ್ಕೊಂಡು ಅವನಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಮೇಲೆ ಅಪ್ಪಲ್ವ. ಸೊ ಇದನ್ನು ಹೇಳ್ಕೊಂಡೇ ಅಲ್ಲಿ ತನಕ ಹೋಗಿ ಅಲ್ಲಿಂದ ರಿಟರ್ನ್ ಬರ್ತಾನೆ. ಎಂಥ ಖುಷಿ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಫುಲ್ ಕೆಸರಾಗ್ತದೆ ಆ ಒಂದು ಕಾಲಿಗೆ, ಮೊಣಕಾಲಿಗೆ ಮತ್ತು ಟಯರಿಗೆ ಎಲ್ಲ. ಆದರೂ ಕೂಡ ಒಂದು ಏನೋ ಒಂದು ಹ್ಯಾಪಿನೆಸ್ ಅದು. ಯಾಕೆಂದರೆ ನಾವು ಮೊಬೈಲ್ ಸಹ ಕೊಡೋದಿಲ್ಲ, ನಾನು ಮೊಬೈಲೆಲ್ಲ ಕೊಡೋದೇ ಇಲ್ಲ ಅವನಿಗೆ. ಅವ್ನು ಕೇಳೋದು ಇಲ್ಲ, ಅವನಿಗೆ ಅದರ ಆಸೆನೂ ಇಲ್ಲ. ಏನಿದ್ರು ಕೂಡ ಟಿ ವಿದು ಒಂದೇ ಆಸೆ ಅವನಿಗೆ, ಟಿ ವಿದೊಂದೇ ಖುಷಿ ಇರುವಂಥದ್ದು. ಹಾಗಾಗಿ ಅವನಷ್ಟಕ್ಕೆ ಅವನಿರಲಿ ಅಂತ ಹೇಳಿ ಬಿಡುವಂಥದ್ದು. ಮೇಲೆ ಹೋಗ್ತಾನೆ, ಕೆಳಗೆ ಬರ್ತಾನೆ, ಆಟ ಆಡ್ತಾ ಇರ್ತಾನೆ, ಮಳೆಯಲ್ಲಿ ನೆನೀತಾನೆ. ಅವನೊಂದು ಈ ಒಂದು ಚೈಲ್ಡ್ಹುಡ್ ಏನಿದೆ ಅದು ಎಂಜಾಯ್ ಮಾಡಲಿ ಅಂತ ಹೇಳಿ ನಾನಿಲ್ಲಿ ಆ್ಯಸ್ ಯೂಶ್ವಲ್ ನಮ್ಮ ಮನೆ ಕೆಲಸ ನಾವು ಮಾಡಲೇಬೇಕಲ್ಲ, ನಾನಿಲ್ಲಿ ಮನೆಯನ್ನು ಒರೆಸಿ ತಗೊಳ್ತಾ ಇದ್ದೇನೆ. ಸಿಯೋನ್ ಹತ್ರ ಹೇಳಿದ್ದೇನೆ ಮಗುವನ್ನು ಸ್ವಲ್ಪ ಎಂಗೇಜ್ ಮಾಡಿ ಇಡು ಅಂತ ಹೇಳಿ. ಯಾಕೆಂದರೆ ಅವನು ಒರೆಸುವಾಗ ಬಂದು ಒರೆಸಿದ್ರ ಮೇಲೆ ಬರ್ತಾನೆ, ಆಗ ಒಂದು ಗಲೀಜಾಗ್ತದೆ ಒರೆಸಿದ್ದೆಲ್ಲ, ಈ ಕಾಗೆ ಎಲ್ಲ ಬಂದು ನಿಂತ ಹಾಗೆ ಆಗ್ತದೆ ಕೈ ಬೆರಳೆಲ್ಲ ನೋಡುವಾಗ. ಮತ್ತು ಅವನು ಬೀಳ್ತಾನೆ ಅದರ ಮೇಲೆ, ಎರಡು ಕೈ ಎರಡು ಕಾಲು ಒಂದು ಜಾರ್ತದೆ 4 ಕಾಲಲ್ಲಿ ಹೋಗುವಾಗ. ಹಾಗಾಗಿ ಸಿಯೋನ್ ಹತ್ರ ಎಂಗೇಜ್ ಮಾಡಿ ಇಡಲಿಕ್ಕೆ ಹೇಳಿದ್ದೇನೆ. ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಾನು ಹೇಳಿದಂತಹ ಆ ಒಂದು ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.